हरि ओम आनंदतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः अंधोऽहं करुणासिन्धो वीक्षेन क्षेमपद्धतिम् इन्दिरेशकरं गृह्णन् वर्तयानिन्द्यवर्त्मनि व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न मयि बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि श्रीमन्मध्वमहाचार्यपदपद्मैकसद्मनाम् अणूनां महतां चापि करुणा भवतान्मयी तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीमदानन्दतीर्थीयमतमाचन्द्रतारकम् आसेतोरातुषाराद्रे समीचीनं प्रवर्तताम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकमध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत् हरि ओम स्वस्त्यस्तु सताम् अशेषसन्मङ्गलानि भवन्तु। ಶ್ರೀಮದ್ಭಾಗವತ ಪ್ರವಚನ ಮಾಲಿಕೆಯಲ್ಲಿ ಪ್ರಾಯಃ ಇವತ್ತು 10ನೇ ದಿವಸದಲ್ಲಿದ್ದೇವೆ. 10 ಅಲ್ವಾ? ಯೋಗಾಯೋಗ ಎಂಬಂತೆ ಇವತ್ತು ದಶಮದ ಅಧ್ಯಾಯ 10ನೇ ಅಧ್ಯಾಯದ ಚಿಂತನೆಯನ್ನು ಮಾಡುವ ಪ್ರಸಂಗವೂ ಬಂದಿದೆ. ನಿನ್ನೆಯ ದಿನದಲ್ಲಿ ಭೀಷ್ಮಾಚಾರ್ಯರು ಪರಮಾತ್ಮನ ದರ್ಶನವನ್ನು ಮಾಡ್ತಾ ಭಗವಂತನ ಕಾರುಣ್ಯವನ್ನು ಸ್ಮರಣೆ ಮಾಡ್ತಾ ಅಂತ್ಯಕಾಲದಲ್ಲಿ ಅವರು ಮಾಡಬೇಕಾದ ಸ್ಮರಣೆಯನ್ನು ಮಾಡ್ತಾ ಇದ್ದರು ಅಂತನ್ನುವ ವಿಚಾರವನ್ನು ನೋಡಿದ್ದೇವೆ. ವಿಶೇಷವಾಗಿ ಭಗವಂತನು ಯುದ್ಧ ಕಾಲದಲ್ಲಿ ಯಾವ ರೀತಿ ಕಾರುಣ್ಯವನ್ನು ತೋರಿಸಿ ಭಕ್ತರ ಮೇಲೆ ಪರಮಾತ್ಮನ ಕಾರುಣ್ಯದ ಅಭಿವ್ಯಕ್ತಿಯನ್ನು ಚಿಂತನೆ ಮಾಡಿದ್ದಾರೆ. ತನ್ನ ಸಂಕಲ್ಪವು ನಡೆದೇ ಇದ್ದರೂ ಕೂಡ ಭಕ್ತರ ಸಂಕಲ್ಪ ಪೂರ್ಣವಾಗಬೇಕು ಅನ್ನುವ ಭಗವಂತನ ಕಾರುಣ್ಯವನ್ನು ಭೀಷ್ಮಾಚಾರ್ಯರು ನೆನೆದು ತಮ್ಮ ದೇಹತ್ಯಾಗವನ್ನು ಭಗವಂತನ ಸನ್ನಿಧಾನದಲ್ಲಿ ಮಾಡಿದ್ದಾರೆ ಅಂತನ್ನುವ ವಿಚಾರವನ್ನು ತಿಳಿದಿದ್ದೇವೆ. ಅನಂತರದಲ್ಲಿ ಧರ್ಮರಾಜ ಮುಂದಿನ ಎಲ್ಲ ಕಾರ್ಯಗಳನ್ನು ಮುಗಿಸಿ ಹಸ್ತಿನಾಪುರಕ್ಕೆ ಬಂದು ಧೃತರಾಷ್ಟ್ರ ಗಾಂಧಾರಿ ಎಲ್ಲರಿಗೂ ಸಮಾಧಾನವನ್ನು ಮಾಡಿ ಅವರಿಂದ ಅನುಮತಿಯನ್ನು ಪಡೆದು ಕೃಷ್ಣ ಪರಮಾತ್ಮನಿಂದಲೂ ಕೂಡ ಅನುಮತಿಯನ್ನು ಪಡೆದು ತಾನು ರಾಜ್ಯ ರಕ್ಷಣೆಯಲ್ಲಿ ಮುಂದಾದ ಧರ್ಮದಿಂದ ರಾಜ್ಯಭಾರವನ್ನು ಮಾಡಲಿಕ್ಕೆ ಮುಂದಾಗಿದ್ದಾನೆ ಇತ್ಯಾದಿ ವಿಚಾರಗಳನ್ನು ನಾವು ತಿಳಿದಿದ್ದೇವೆ. ಶೌನಕರು ಪ್ರಶ್ನೆಯನ್ನು ಕೇಳುತ್ತಾರೆ,
ಹತ್ವಾ ಸ್ವರಿಕ್ತಸ್ಪೃಧ ಆತತಾಯಿನೋ ಯುಧಿಷ್ಠಿರೋ ಧರ್ಮಭೃತಾಂ ಗವಿಸ್ಥಿರಃ ಸಹಾನುಜೈಃ ಪ್ರತ್ಯವರುದ್ಧ ಭೋಜನಃ ಕಥಂ ಪ್ರವರ್ತಃ ಕಿಮಕಾರ್ಷೀತ್ ತತಃ. ಆ ಧರ್ಮರಾಜ ಇಷ್ಟು ಮನಸ್ಸಿಗೆ ಬೇಸರವನ್ನು ಮಾಡಿಕೊಂಡಿದ್ದ. ಅದಾದ ಮೇಲೆ ಭೀಷ್ಮಾಚಾರ್ಯರ ಉಪದೇಶದಿಂದ ಎಲ್ಲ ಸ್ನೇಹಿತರ ಜೊತೆ ಕೂಡಿಕೊಂಡು, ತಮ್ಮಂದಿರ ಜೊತೆ ಕೂಡಿಕೊಂಡು ಯಾವ ರೀತಿಯಾಗಿ ಧರ್ಮವನ್ನು ನಡೆಸ್ತಾ ರಾಜ್ಯವನ್ನು ಪರಿಪಾಲನೆ ಮಾಡಿದ್ದಾನೆ ಅಂತನ್ನುವ ಪ್ರಶ್ನೆಯನ್ನು ಮುಂದಿಟ್ಟಾಗ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ವಂಶಂ ಕುರೋಃ ವಂಶದವಾಗ್ನಿ ನಿರ್ಹೃತಂ ಸಂರೋಹಯಿತ್ವಾ ಭವತಾಪನೋ ಹರಿಃ ನಿವೇಶಯಿತ್ವಾ ನಿಜರಾಜ್ಯ ಈಶ್ವರೋ ಯುಧಿಷ್ಠಿರಂ ಪ್ರೀತಮನಾ ಬಭೂವಃ. ವಾಸ್ತವಿಕವಾಗಿ ಕುರುಗಳ ವಂಶ ಅಂತನ್ನೋದು ಆ ವಂಶದಲ್ಲೇ ಹುಟ್ಟಿದಂತಹ ಅಗ್ನಿಯಿಂದ, ದ್ವೇಷ, ಸಿಟ್ಟು ಮುಂತಾದ ಅಗ್ನಿಯಿಂದ ನಾಶವಾಗಿ ಹೋಗಿದೆ. ಅಂತಹ ವಂಶವನ್ನು ಮತ್ತೆ ಪರಮಾತ್ಮ ಬೆಳಗುತ್ತಾ ಇದ್ದಾನೆ ಪರೀಕ್ಷಿತ ರಾಜರನ್ನು ರಕ್ಷಣೆ ಮಾಡುವುದರ ಮೂಲಕ. ಹಾಗೆಯೇ ಯುಧಿಷ್ಠಿರನನ್ನು ರಾಜ್ಯದಲ್ಲಿ, ತನ್ನದೇ ಆದ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡುವುದರ ಮೂಲಕ ಪ್ರೀತಮನ ಬಭೂವಃ, ತುಂಬ ಸಂತುಷ್ಟನಾಗಿದ್ದಾನಂತ ಭಗವಂತ. ಯಾಜಯಿತ್ವಾ ಶ್ವಮೇಧೈಸ್ತಾನ್ ತ್ರಿಭಿರುತ್ತಮಕಲ್ಪಕೈಃ ತದ್ಯಶಃ ಪಾವನಂ ದಿಕ್ಷು ಶತಮನ್ಯೋರಿವಾತನೋತ್ ನಿಶಮ್ಯ ಭೀಷ್ಮೋಕ್ತಮಥಾಚ್ಯುತೋದಿತಂ ಪ್ರವೃತ್ತಿ ವಿಜ್ಞಾನ ವಿಧೂತ ವಿಭ್ರಮಃ ಶಶಾಸಗಾಮಿಂದ್ರ ಇವಾಜಿತಶ್ರಯಃ ಪ್ರಣಿಧ್ಯುಪಾತ್ತಾಮನುಜಾನುವರ್ತಿತಃ. ಅನಂತರ ಪರಮಾತ್ಮ ಪಾಂಡವರ ಕಡೆಯಿಂದ 3 ಬಾರಿ ಉತ್ತಮ ಕಲ್ಪದ ಅಶ್ವಮೇಧ ಯಾಗವನ್ನು ಮಾಡಿಸಿದ್ದಾನೆ. ಶತಮನ್ಯೋರಿವಾತನೋತ್ ಅಂತಾರೆ. ಇಂದ್ರದೇವರಂತೆ ಶೋಭಿಸ್ತಾ ಇದ್ದ ಧರ್ಮರಾಜ. ಅದಾದ ಮೇಲೆ ಭೀಷ್ಮಾಚಾರ್ಯರು ಹೇಳಿದ್ದನ್ನು, ಕೃಷ್ಣ ಪರಮಾತ್ಮ ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕ್ಷತ್ರಿಯನಾಗಿ ಒಬ್ಬ ರಾಜನಾಗಿ ಮಾಡಬೇಕಾದ ಕರ್ತವ್ಯಗಳೇನಿದೆ ಅದನ್ನು ಅರ್ಥ ಮಾಡಿಕೊಂಡು ಈ ಗೊಂದಲಗಳು, ಯುದ್ಧದ ಗೊಂದಲ, ಸ್ನೇಹಿತರು, ಬಂಧು ಬಾಂಧವರೆಲ್ಲರ ಸಂಹಾರದ ಗೊಂದಲವನ್ನು ಬಿಟ್ಟು ಭಗವಂತನ ಇಚ್ಛೆಯಿಂದ ನಡೀತಾ ಇದೆ, ಆ ಭಗವಂತನ ಆದೇಶದಂತೆ ನಾವು ನಡೆಯಬೇಕು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಭೂಮಿಯನ್ನು ಇಂದ್ರ ಇವ ಅಜಿತಾಶ್ರಯ, ಇಂದ್ರದೇವರು ಹೇಗೆ ಅಜಿತನಾಮಕನಾದ ಭಗವಂತನನ್ನು ಆಶ್ರಯಿಸಿಕೊಂಡು ತ್ರಿಲೋಕವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಹಾಗೆ ಇಲ್ಲೂ ಕೂಡ ಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆದಂತಹ ಧರ್ಮರಾಜ ಉತ್ತಮವಾದ ರೀತಿಯಲ್ಲಿ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಒಬ್ಬ ಉತ್ತಮರಾದ ರಾಜರಿದ್ರೇನಾಗತ್ತೆ? ಕಾಮಂ ವವರ್ಷ ಪರ್ಜನ್ಯ ಸರ್ವಕಾಮದುಘಾಮಹಿ ಶಿಶಿಚು ಸ್ಮ ವ್ರಜಂ ಗಾವಃ ಪಯಸಾತ್ಯದೃತೋ ಮುದ. ಯಥೇಷ್ಟವಾಗಿ ಮಳೆ ಆಗ್ತಾ ಇತ್ತಂತೆ. ಪರ್ಜನ್ಯ, ಮೇಘಾಭಿಮಾನಿಯಾದಂತಹ ಪರ್ಜನ್ಯ ಯಥೇಷ್ಟವಾದ ವೃಷ್ಟಿಯನ್ನು ಸುರಿಸ್ತಾ ಇದ್ದ. ಸರ್ವಕಾಮ ದುಘಾಮಹಿ, ಈ ಭೂಮಿ ಕೇಳಿದ್ದನ್ನು ಕೊಡ್ತಾ ಇತ್ತು. ಒಳ್ಳೆಯ ಮಳೆ, ಒಳ್ಳೆಯ ಬೆಳೆ. ಶಿಶಿಚುಸ್ಮ ವ್ರಜಂ ಗಾವಃ, ಹಸುಗಳು ಉತ್ತಮವಾದ ಹಾಲುಗಳನ್ನು ಕೊಡ್ತಾ ಇತ್ತು. ಪಯಸಾತ್ಯೂಧಸೋ ಮುದ, ಹಾಲಿನಿಂದ ಹಾಲಿನ ಪಾತ್ರೆಗಳು ತುಂಬಿ ತುಳುಕ್ತಾ ಇತ್ತಂತೆ. ಆ ರೀತಿಯಾದ ಸಂಪತ್ತು ಪ್ರಾರಂಭವಾಯಿತು. ಇಲ್ಲಿ ಗಮನಿಸಬೇಕು ಇಲ್ಲೊಂದು ಅಂಶವನ್ನು. ಒಂದು ರಾಜ್ಯ ಉತ್ತಮವಾಗಿದೆ, ಶ್ರೀಮಂತವಾಗಿದೆ ಅಂತಂದರೆ ಖಜಾನೆಯಲ್ಲಿ ಎಷ್ಟು ದುಡ್ಡಿದೆ ಅಂತನ್ನೋದು ಮುಖ್ಯ ಆಗ್ತಿರಲಿಲ್ಲ ಒಂದು ಕಾಲದಲ್ಲಿ. ಗೋ ಸಂಪತ್ತು, ಭೂಮಿ ಸಂಪತ್ತು, ಅದಕ್ಕಿಂತಲೂ ಮುಖ್ಯವಾದ ಗೋ ಸಂಪತ್ತು. ತಂತ್ರಸಾರ ಸಂಗ್ರಹದಲ್ಲಿ ಬರುತ್ತೆ, ಗುರವೇ ದಕ್ಷಿಣಾಂ ದದ್ಯಾತ್ ಲಕ್ಷೇ ಲಕ್ಷೇ ಶತಂ ಸುಧೀಹಿ. ಪ್ರೇರಣೆಯನ್ನು ಕೊಟ್ಟು ಹೋಮವನ್ನು ಮಾಡಿಸಿ ಜ್ಞಾನವನ್ನು ಕೊಟ್ಟಂತಹ ಗುರುಗಳಿಗೆ ಏನಾದರೂ ಯಜನವನ್ನು ಮಾಡಿಸಿದರೆ ಏನು ಮಾಡಬೇಕು ಅಂತಂದರೆ 1,00,000 ಸಂಖ್ಯಾಕವಾದ ಹೋಮವನ್ನು, ಅಂದರೆ 1,00,000 ಮಂತ್ರಗಳ ಜಪವನ್ನು ಮಾಡಿ ಹೋಮವನ್ನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ 100 ಗುರುಗಳಿಗೆ ಕೊಡಬೇಕು ಅಂತಾರೆ. 100 ಕೊಡೋದಂದ್ರೆ ಅರ್ಥ ಏನು? 1,00,000 ಹೋಮವನ್ನು ಮಾಡಿದರೆ 100 ರೂಪಾಯಿ ಅದಕ್ಕೆ ಗುರುಗಳಿಗೆ ಕೊಡೋದು ಅಂತ ಅರ್ಥನ? ಹಾಗಲ್ಲ. ಅಲ್ಲಿಗೆ ಶೇಷಚಂದ್ರಿಕಾಚಾರ್ಯ ತಿಳಿಸ್ತಾರೆ, ಅಲ್ಲಿ ಶತಂ ಅಂತಂದರೆ ಬರೀ 100 ರೂಪಾಯಿ ಅಲ್ಲ, ಅದು ಶತಂ ಗಾಹ, 100 ಹಸುಗಳನ್ನು ಕೊಡಬೇಕು ಅಂತ ಅರ್ಥ. 1,00,000 ಹೋಮವನ್ನು ಮಾಡಿದರೆ 100 ಹಸುಗಳನ್ನು ಕೊಡಬೇಕು ಅಂತ. ಅಂದರೆ ಆ ಗೋನೇ ನಿಜವಾದ ಸಂಪತ್ತು. ಅದಾದ ಮೇಲೆ ಮತ್ತೆ ಉಳಿದಿದ್ದು ಬಳ್ಳಿ ಬಂಗಾರ ಅವೆಲ್ಲ ಮುಂದೆ. ಹಸುಗಳ ಸಂಪತ್ತೇ ನಿಜವಾದ ಸಂಪತ್ತು. ಆದರೆ ಇವತ್ತು ಹಸು ಸಂಪತ್ತು ಅನ್ನುವ ಭಾವನೆಯೇ ಹೊರಟೋಗಿದೆ. ಮತ್ತು ಹಸುಗಳು ಸಂಪತ್ತು ಅಂದರೆ ಅವೇನು ಸುಮ್ಮನೆ ಇರ್ತಾ ಇರಲಿಲ್ಲ. ಅವೇನು ಮಾಡ್ತಾಯಿದ್ವು? ಯಥೇಷ್ಟವಾದಂತಹ ಹಾಲನ್ನು ಸುರಿಸ್ತಾ ಇತ್ತು. ಇವತ್ತು ಎಷ್ಟೇ ನಮ್ಮ ದೇಶ ಮುಂದೆ ಹೋಗಿದೆ,
ಆರ್ಥಿಕ ಬಲದಲ್ಲಿ 2ನೇ ಸ್ಥಾನ ಬಂದಿದೆ, 3ನೇ ಸ್ಥಾನ ಬಂದಿದೆ, ಜನಸಂಖ್ಯೆಯಲ್ಲಿ ಮುಂದಿದೆ, ವಿಜ್ಞಾನದಲ್ಲಿ ಮುಂದುವರೆದಿದ್ದೇವೆ. 1000 ಹೇಳಿದರೂ ನಮ್ಮ ಪ್ರಾಚೀನ ಭಾರತದ ಪ್ರಕಾರ ಆ ದೇಶ ಮುಂದುವರೆದಿಲ್ಲ ಅಂತಲೇ ಅರ್ಥ. ಲೌಕಿಕವಾಗಿ ಮುಂದುವರೆದಿದೆ, ವಸ್ತುಸ್ಥಿತಿಯಲ್ಲಿ ಮುಂದುವರೆದಿದೆಯೋ ಇಲ್ವೋ? ಇಲ್ಲ. ಯಾಕೆ ಅಂತಂದರೆ ಒಂದು ದೇಶ ಸಮೃದ್ಧವಾಗಿದೆ ಅಂತನ್ನೋದರ ಸೂಚನೆ ಎಲ್ಲಿ ಸಿಗತ್ತೆ ಅಂತಂದರೆ ಆ ದೇಶದ ಮಣ್ಣಿನ ಬೆಳೆಯಿಂದ ಹೊಟ್ಟೆ ತುಂಬಿಸಿಕೊಂಡು ಆ ದೇಶದ ನೀರನ್ನು ಕುಡಿತಾ ಯಾವ ಹಸುಗಳು ಆ ದೇಶದ ಜನರಿಗಾಗಿ ಅತಿ ಶ್ರೇಷ್ಠವಾದ ರೀತಿಯಲ್ಲಿ ಉತ್ತಮವಾದ ಹಾಲುಗಳನ್ನು ಕೊಡ್ತಾವೋ ಆ ದೇಶ ಸಮೃದ್ಧವಾಗಿದೆ ಅಂತ ಅರ್ಥ. ಇವತ್ತು ನಮ್ಮ ದೇಶದಲ್ಲಿ ಬರುವಂತಹ ಯಾವ ದೇಶೀಯ ಹಸುಗಳು ಕೂಡ ಅತಿ ಹೆಚ್ಚು ಹಾಲು ಕೊಡ್ತಾವೆ ಅಂತಿಲ್ಲ. ಗೀರ್ ತಳಿ ಅಲ್ಲಿ ಕೊಡುತ್ತೆ ಅಂತ ಇಲ್ಲಿ ತೊಗೊಂಬರ್ತೀವಿ, ಇಲ್ಲಿ ತಂದಾಗ ಅದು ಕಡಿಮೆನೇ ಆಗುತ್ತೆ, ಅಲ್ಲಿ ಕೊಡೋಷ್ಟು ಇಲ್ಲಿ ಕೊಡೋದಿಲ್ಲ. ಏನೇ ಇರಲಿ, ಆದರೆ ಅವುಗಳ ಶಕ್ತಿಗನುಸಾರವಾಗಿ ಅವು ಎಷ್ಟು ಹಾಲುಗಳನ್ನು ಕೊಡಬೇಕೋ ಅಷ್ಟು ಹಾಲನ್ನು ಯಾವ ತಳಿಯೂ ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಈ ಮಣ್ಣಿನಲ್ಲಿ ನೀರಿನಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ, ಹಸುಗಳಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ. ಯಾವಾಗ ಹಸುಗಳಲ್ಲಿ ಶಕ್ತಿ ಕಡಿಮೆ ಆಯಿತೋ, ಹಸುಗಳಿಂದ ಬರುವ ಸಂಪತ್ತು ನಮಗೆ ಕಡಿಮೆ ಆಯಿತೋ ಆಗ ದೇಶ ಸಮೃದ್ಧವಾಗಿದೆ ಅಂತ ಅರ್ಥ ಅಲ್ಲ. ಇಲ್ಲಿ ಒಂದು ಪ್ರಸಂಗ ಅಲ್ಲ, ನೀವು ಯಾವುದೇ ಪುರಾಣ, ಯಾವುದೇ ಪ್ರಾಚೀನ ಭಾರತ ಇತಿಹಾಸವನ್ನು ತೆಗೆದು ನೋಡಿದರೂ ಇಲ್ಲಿ ಈ ದೇಶ ಸಮೃದ್ಧವಾಗಿದೆ ಅಂತ ಹೇಳೋದರ ಲಕ್ಷಣ ಏನು ಅಂತಂದರೆ ಹಸುಗಳು ಸಮೃದ್ಧವಾಗಿ ಹಾಲನ್ನು ಕೊಡ್ತಾ ಇದೆ, ಇದೇ ದೇಶದ ಸಮೃದ್ಧಿಯ ಲಕ್ಷಣ. ಹಾಗಾಗಿ ಬೇಕಾದಷ್ಟಿದೆ ಸೂಚನೆಗಳು, ಅದರಲ್ಲಿ ಮುಖ್ಯವಾದ ಲಕ್ಷಣ ಇದು. ಗೋವಿನ ಸಂಪತ್ತೇ ನಿಜವಾದ ಸಂಪತ್ತು. ಪ್ರಾಚೀನ ಭಾರತದ ಚರಿತ್ರೆಯನ್ನು ಕೇಳುವಾಗ ಏನಾದ್ರು ಸಂತೋಷ ಆಯಿತು, ಸಂಭ್ರಮ ಆಯಿತು ಅಂತಂದರೆ ಏನು ಮಾಡ್ತಾಯಿದ್ರು? 1000 ಗೋವುಗಳ ದಾನ, 1,00,000 ಗೋವುಗಳ ದಾನ. ಹಾಗಾದರೆ ಎಷ್ಟು ಹಸುಗಳನ್ನು ರಕ್ಷಣೆ ಮಾಡ್ತಾಯಿದ್ರು ಆ ಕಾಲದಲ್ಲಿ, ಅದೆಂಥ ಸಂಪತ್ತು. ಹೀಗೆಲ್ಲ ಹೊರಟು ಹೋಗ್ತಾ ಇದೆ. ನದ್ಯ ಸಮುದ್ರಾಗಿರಯ ಸವನಸ್ಪತಿ ವೀರುಧ ಫಲಂತಿ ಓಷಧಯ ಸರ್ವಾ ಕಾಮಮನ್ವೃತ್ತು ತಸ್ಯ ವೈ. ಅದೇ ರೀತಿ ಭೂಮಿಯು ಕೂಡ ಕೇಳಿದ್ದನ್ನು ಕೊಡಬೇಕು. ಈಗೆಲ್ಲ ಭೂಮಿಯಿಂದ ಬೆಳೆ ತರಬೇಕು ಅಂತಂದರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಗೊಬ್ಬರ ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ, ಏನೇನೋ ಮಾಡ್ತಾರೆ. ಕೇವಲ ಮಣ್ಣಿನ ಗುಣದಲ್ಲಿ ಆ ಬೆಳೆ ಬೆಳೆಯುವ ಶಕ್ತಿಯೇ ಕಡಿಮೆ ಆಗ್ತಾ ಇದೆ. ಹಾಗಿಲ್ಲ, ಮಣ್ಣಿನ ಎಲ್ಲ ಶಕ್ತಿ ಇರಬೇಕು. ಹೆಚ್ಚು ಅಂದರೆ ಗೋಮಯ ಮುಂತಾದ ಗೊಬ್ಬರಗಳನ್ನು ಹಾಕಬೇಕು. ಆದರೆ ತುಂಬ ವೈಜ್ಞಾನಿಕವಾದ ಏನೇನೋ ಬೇರೆ ಬೇರೆ ವೈರಸ್ಗಳನ್ನೆಲ್ಲ ಸೇರಿಸಿ, ವೈರಾಣುಗಳನ್ನು ಸೇರಿಸಿ ಏನೇನು ನಡೀತಾ ಇದೆಯೋ ಗೊತ್ತಿಲ್ಲ. ಅದರಿಂದ ಎಲ್ಲಿ ಯಾವಾಗ ಕೃಷಿಯಲ್ಲಿ ತೊಂದರೆ, ಆಗ ಅದರಿಂದ ಆಹಾರ, ಮನಸ್ಸು, ದೇಹ ಎಲ್ಲವೂ ಹಾಳಾಗ್ತಾ ಬರುತ್ತೆ. ಅದೇ ರೀತಿ ನದಿಗಳು, ಸಮುದ್ರಗಳು, ಪರ್ವತಗಳು, ಸವನಸ್ಪತಿ ವೀರುಧ, ವನಸ್ಪತಿ ವೃಕ್ಷಗಳು ಇವೆಲ್ಲವೂ ಕೂಡ ಫಲಂತಿ ಓಷಧಯ ಸರ್ವಾಹ ಯಥೇಷ್ಟವಾದ ರೀತಿಯಲ್ಲಿ ಫಲವನ್ನು, ಪುಷ್ಪಗಳನ್ನು ಕೊಡ್ತಾ ಇದ್ದಂತೆ ಸಮೃದ್ಧವಾದ ರೀತಿಯಲ್ಲಿತ್ತು. ನಾಥಯೋ ವ್ಯಾಧಯ ಕ್ಲೇಶಾ ದೈವಭೂತಾತ್ಮಹೇತವ ಅಜಾತಶತ್ರಾವಭವನ್ ಜಂತೂನಾಂ ರಾಜ್ಞಿ ಕರ್ಹಿಚಿತ್. ಯಾರಿಗೂ ಮನೋರೋಗ ಅಂತಿರಲಿಲ್ಲ. ಇವತ್ತು ಎಷ್ಟು ಜನರಿಗೆ ಮನಸ್ಸಿನ ರೋಗ, ಮನಸ್ಸಲ್ಲಿ ಏನೋ ಕಿರಿಕಿರಿಗಳು, ಏನೋ ಗಲಾಟೆ, ಏನೋ ಹಿಂಸೆ, ಏನಿರೋದು ನಮ್ಮ ಪಾಡಿ ನಮ್ಮ ಜೀವನ ನಡೀತಾ ಇರುತ್ತೆ, ಏನೋ ಗಲಾಟೆಗಳು ನಡೀತಾ ಇರುತ್ತೆ. ಆ ಗಲಾಟೆಗಳನ್ನು ಮನಸ್ಸಲ್ಲಿ ಹಾಕ್ಕೊಂಡು ಮಾನಸಿಕವಾದ ರೋಗಗಳು, ಹಿಂಸೆಗಳು, ವ್ಯಾಧಿಗಳು, ದೈಹಿಕವಾದಂತಹ ರೋಗ, ಬೇರೆ ಬೇರೆ ರೀತಿಯಾದ ಕಷ್ಟಗಳು, ತಾಪತ್ರಯಗಳು ಹೀಗೆಲ್ಲ ಬಂದು ಸುಖವಾದ ಜೀವನವನ್ನೇ ನಡೆಸಲಿಕ್ಕೆ ಆಗೋದಿಲ್ಲ. ಆದರೆ ಧರ್ಮರಾಜ ತಾನು ರಾಜನಾದಾಗ ಇಂಥ ಯಾವ ಸಮಸ್ಯೆಯೂ ಇರಲಿಲ್ಲ. ಯಾಕೆಂದರೆ ರಾಜನ ಶಕ್ತಿಯಿಂದ ಪ್ರಜೆಗಳಲ್ಲಿ ಆ ರೀತಿಯಾದ ಉತ್ತಮ ಸ್ಥಿತಿ ಬರಲಿಕ್ಕೆ ಸಾಧ್ಯ ಇದೆ. ಕೇವಲ ದೊಡ್ಡ ದೊಡ್ಡ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಮಾತ್ರಕ್ಕೆ ಒಳ್ಳೆಯ ರಾಜ ಅಂತ ಅನಿಸ್ಕೊಳ್ಳೋದಿಲ್ಲ. ಆ ರಾಜನ ತಪಶ್ಶಕ್ತಿಯಿಂದ, ಅವನ ಸಾತ್ವಿಕತೆಯಿಂದ ಪ್ರಜೆಗಳಲ್ಲಿ ಈ ರೀತಿಯಾದ ಅನುಕೂಲ ವಾತಾವರಣವನ್ನು ನಿರ್ಮಾಣ ಮಾಡಿ ಕೊಡಬೇಕು. ಅದು ಒಳ್ಳೆಯ ರಾಜನ ಲಕ್ಷಣ. ಇದಾದ ಮೇಲೆ ಹೀಗೆ ಚೆನ್ನಾಗಿ ರಾಜ್ಯ ನಡೀತಾ ಇದೆ ಅಂತಾದ ಮೇಲೆ ಎಷ್ಟೋ ಮಾಸಗಳ ಕಾಲ, ಎಷ್ಟೋ ತಿಂಗಳ ಕಾಲ ಕೃಷ್ಣ ಪರಮಾತ್ಮ ಹಸ್ತಿನಾಪುರದಲ್ಲೇ ಇದ್ದಂತೆ. ಯಾವಾಗ ಹೊರಟಿದ್ದಾನೆ ಕೃಷ್ಣ ಪರಮಾತ್ಮ? ಮಹಾಭಾರತ ಯುದ್ಧ ಮುಗಿಸ್ಕೊಂಡು ಹೊರಡ್ತೀನಿ ಅಂತಂದರೆ ಉತ್ತರಾದೇವಿ ತಡಲು, ಅದಾದಮೇಲೆ ಮತ್ತೆ ಹೊರಡ್ತೀನಿ ಅಂತಂದ. ಕುಂತಿದೇವಿ ಪ್ರಾರ್ಥನೆ ಮಾಡಿದ್ಲು, ಆಯಿತು ಅದು ಮುಗಿಸ್ಕೊಂಡು ಹೊರಡ್ತೀನಿ ಅಂತಂದ. ಧರ್ಮರಾಜ ತಡದ, ಅದಾದಮೇಲೆ ಮತ್ತೆ ಈಗ ಹೊರಡ್ತೀನಿ ಅಂತ ಮತ್ತೆ ಸಂಕಲ್ಪ ಮಾಡ್ಕೊಂಡಿದ್ದಾನೆ. ಉಷಿತ್ವ ಹಸ್ತಿನಪುರೆ ಮಾಸಾನ್ ಕತಿಪಯಾನ್ ಹರಿಹಿ ಸುರದಾಂಶ್ಚ ವಿಶೋಕಾಯ ಸ್ವಸುಶ್ಚ ಪ್ರಿಯಕಾಮ್ಯಯ. ಹೀಗೆ ಯಾರೂ ದುಃಖವನ್ನು ಪಡಬೇಡಿ, ನಾನು ದ್ವಾರಕಾಪಟ್ಟಣಕ್ಕೆ ಹೋಗಿ ಬರ್ತೇನೆ. ಇಲ್ಲಿ ಹೇಗೆ ನನ್ನ ಪ್ರೀತಿ ಪಾತ್ರ ಇದ್ದೀರೋ ಹಾಗೂ ಅಲ್ಲೇ ಬೇಕಾದಷ್ಟು ಜನ ಪ್ರೀತಿ ಪಾತ್ರ ಅಲ್ಲೂ ಇದ್ದಾರೆ. ಆಮಂತ್ರ್ಯ ಚಾಭ್ಯನುಜ್ಞಾತಃ ಪರಿಷ್ವಜ್ಯ ಅಭಿವಾದ್ಯತಂ ಆರುರೋಹ ರಥಂ ಕೈಶ್ಚಿತ್ ಪರಿಷ್ವಕ್ತು ಅಭಿವಾದಿತಃ. ಪರಮಾತ್ಮನನ್ನು ಮತ್ತೆ ಮತ್ತೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಜೊತೆಗೆ ಪರಮಾತ್ಮನು ಕೂಡ ಎಲ್ಲರನ್ನು ಬರಬೇಕು ಅಂತ ಹೇಳ್ತಾರೆ, ಎಲ್ಲರಿಗೂ ಬರಬೇಕು ಅಂತ ತಾನು ಆದೇಶವನ್ನು ಮಾಡ್ತಾನೆ.
ಅದಾದ ಮೇಲೆ ತಾನು ಹೊರಡ್ತೇನೆ ಮುಂದೆ ಅಂಥೇಳಿ ರಥವನ್ನು ಏರಿದ್ದಾನೆ ಪರಮಾತ್ಮ. ಆಗ ಸುಭದ್ರಾ, ದ್ರೌಪದಿ, ಕುಂತಿ, ವಿದುರೋಧ, ಯುಧಿಷ್ಠಿರ, ಗಾಂಧಾರಿ, ಧೃತರಾಷ್ಟ್ರಶ್ಚ ಯುಯುತ್ಸುರ್ಗೌತಮೋ ಯಮೌ ವೃಕೋದರಶ್ಚ ಧೌಮ್ಯಶ್ಚ ಸ್ತ್ರಿಯೋ ಮತ್ಸ್ಯಸುತಾದಯಃ ನಸೇಹಿರೇ ವಿಮುಹ್ಯಂತಹ ವಿರಹಂ ಶಾನಗಧನ್ವನಃ. ಕೃಷ್ಣ ಪರಮಾತ್ಮನ ತಂಗಿ ಸುಭದ್ರೆ, ತಂಗಿ ಅಲ್ಲದಿದ್ದರೂ ತಂಗಿಯಂತೆ ಇದ್ದು ತಂಗಿಗಿಂತಲೂ ಅಧಿಕಳಾದಂತಹ ದ್ರೌಪದಿ ದೇವಿ, ಕುಂತಿದೇವಿ, ವಿದುರರು, ಯುಧಿಷ್ಠಿರ, ಗಾಂಧಾರಿ, ಧೃತರಾಷ್ಟ್ರ, ಯುಯುತ್ಸು, ಮತ್ತು ನಕುಲ ಸಹದೇವರು, ಭೀಮಸೇನ ದೇವರು, ಧೌಮ್ಯಾಚಾರ್ಯರು, ಉತ್ತರಾದೇವಿ ಮೊದಲಾದಂತಹ ಎಲ್ಲ ಸ್ತ್ರೀಯರು ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ನಸೇಹಿರೇ ವಿಮುಹ್ಯಂತಹ ವಿರಹಂ ಶಾನಗಧನ್ವನಃ. ಆ ಕೃಷ್ಣ ಪರಮಾತ್ಮನ ವಿರಹವನ್ನು ಸಹನೆ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇನ್ನು ಕೃಷ್ಣ ಪರಮಾತ್ಮ ಹೊರಟ ಅಂದರೆ ನಮ್ಮ ಜೊತೆ ಕೃಷ್ಣ ಪರಮಾತ್ಮ ಇಲ್ಲಿ ಇರೋದಿಲ್ಲ ಅಂತನ್ನುವ ಪರಿಸ್ಥಿತಿಯನ್ನು ಅವ್ರ ಕಡೆ ನರಗಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಮೋಹಕ್ಕೊಳಗಾಗ್ತಾ ಇದ್ದಾರೆ. ಏನು ಮಾಡಬೇಕು ಮಾಡಬಾರ್ದು ಅನ್ನುವ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ. ಯಾಕೆ? ತತ್ಸಂಗಾತ್ ಮುಕ್ತ ದುಸ್ಸಂಗಃ ಹಾತುಂ ನೋತ್ಸಹತೆ ಬುಧಃ ಕೀರ್ತ್ಯಮಾನಂ ಯಶೋ ಯಸ್ಯ ಸಕೃದಾಕರಣ್ಯ ರೋಚನಂ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಯಾವ ಪರಮಾತ್ಮನ ಚರಿತ್ರೆಯನ್ನು ಶ್ರವಣ ಮಾಡೋದರಿಂದ ಜೀವನದ ಕಷ್ಟಗಳನ್ನು ನಾವು ಮರಿತಾ ಇದ್ದೀವಿ, ಅಂತಹ ಪರಮಾತ್ಮನೇ ಜೊತೆಗಿದ್ದು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇರುವಾಗ ಆ ಪರಮಾತ್ಮನ ಸಂಘವನ್ನು ಬಿಟ್ಟು ಬದುಕಲಿಕ್ಕೆ ಯಾರು ತಾನೇ ಅಪೇಕ್ಷೆ ಪಡ್ತಾರೆ? ತತ್ಸಂಗಾತ್ ಮುಕ್ತ ದುಸ್ಸಂಗಃ. ಪರಮಾತ್ಮನ ಸಂಘದಿಂದಾಗಿ ಎಲ್ಲ ದುಸ್ಸಂಗಗಳನ್ನು ಪರಿಹಾರ ಮಾಡ್ಕೊಳ್ತೇವೆ, ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತೀವಿ. ಹೀಗಿರುವಾಗ ಅಂತಹ ಪರಮಾತ್ಮನ ಸಂಘವನ್ನು ಯಾರು ತಾನೇ ಬಿಡಲಿಕ್ಕೆ ಇಷ್ಟಪಡ್ತಾರೆ? ತಸ್ಯಾಭ್ಯಸ್ತ ಧಿಯಃ ಪಾರ್ಥಾಃ ಸಹೇರನ್ ವಿರಹಂ ಕಥಂ. ತಸ್ಯ ಅಭ್ಯಸ್ತ ಧಿಯಃ, ಪರಮಾತ್ಮನ ಜೊತೆಗೆ ಅವರ ಜೀವನ ಹಾಸು ಹೊಕ್ಕಿಬಿಟ್ಟಿದೆ. ಕೃಷ್ಣ ಪರಮಾತ್ಮನ ಜೊತೆಗೆ ನಿಂತಾಗ ಕೃಷ್ಣ, ಕುಳಿತಾಗ ಕೃಷ್ಣ, ಮಲಗಿದಾಗ ಕೃಷ್ಣ, ಓಡಾಡುವಾಗ ಕೃಷ್ಣ, ನಿರ್ಧಾರಗಳನ್ನು ಮಾಡುವಾಗ ಕೃಷ್ಣ, ಕಷ್ಟದಲ್ಲಿ ಕೃಷ್ಣ, ಸುಖದಲ್ಲಿ ಕೃಷ್ಣ, ಎಲ್ಲದರಲ್ಲೂ ಕೃಷ್ಣ ಕೃಷ್ಣ ಕೃಷ್ಣ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ ಹೇಳ್ತಾನೆ, ಸಖೇತಿ ಮತ್ವಾ ಪ್ರಸಭಮ್ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಅಂತೆಲ್ಲ ಅರ್ಜುನ ಹೇಳ್ತಾನೆ. ಸಖೇತಿ ಮತ್ವ, ದೊಡ್ಡ ಸ್ನೇಹಿತ ನೀನು ಅಂತ ಅಂದುಕೊಂಡು ಏನೇನೋ ಕೆಲಸಗಳನ್ನು ಹೇಳಿದ್ದೇನೆ. ಕೃಷ್ಣ ಅಂತ ಕರಿತೇನೆ, ಯಾದವ ಅಂತ ಕರಿತೀನಿ, ಅಜಾನತ ಮಹಿಮಾನಂ ತವೇದಂ ಲೋಕತ್ರಯ ಪ್ರವ್ಯಥಿತಂ ಮಹಾತ್ಮನ್ ಅಂತ ಹೀಗೆಲ್ಲ ಅರ್ಜುನರು ಪ್ರಾರ್ಥನೆ ಮಾಡಿದ್ದ ನಾವು ನೋಡ್ತೇವೆ. ಹಾಗೆ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮಲಗುವಾಗ, ಊಟ ಮಾಡುವಾಗ, ಎಲ್ಲ ಸಂದರ್ಭದಲ್ಲೂ ಕೃಷ್ಣ ಪರಮಾತ್ಮ ಜೊತೆಗಿರಬೇಕು. ಹಾಗೆ ತಸ್ಯ ಅಭ್ಯಸ್ತದೀಯ, ಜೊತೆಗೆ ಇದು ಏನೋ ಒಂದು 2 ತಿಂಗಳು ಒಟ್ಟಿಗಿದ್ದು ಮಾತ್ರಕ್ಕೆ ಅವರು 2 ತಿಂಗಳು ಹೋದ್ಮೇಲೆ ಮನೆಯೆಲ್ಲ ಬಣಬಣ ಆಯಿತು ಅನ್ನೋ ಪರಿಸ್ಥಿತಿ ಇರುತ್ತೆ. ಅಂತಹದ್ದು ಅದೇನು ಯಾವುದ್ಯಾವುದೋ ಕೆಲವು ಸಂದರ್ಭದಲ್ಲಿ ನಮ್ಮದು ಕೆಲಸ ಅವ್ರದ್ದು ಕೆಲಸ ಬೇರೆ ಬೇರೆ ಇದ್ದೇ ಇರುತ್ತೆ. ಯಾವುದೊಂದು 5 ನಿಮಿಷ 10 ನಿಮಿಷ ಒಟ್ಟಿಗಿದ್ದು ಮಾತನಾಡಿದ ಸಂದರ್ಭಗಳನ್ನು ಇಟ್ಟುಕೊಂಡೇ ಅವ್ರನ್ನ ಬಿಟ್ಟು ಅವ ಹೇಗಪ್ಪ ಬದುಕೋದು ಅಂತ ಅಂದುಕೊಳ್ತೀವಿ. ಇಲ್ಲಿ ಹಾಗಲ್ಲ. ಎಲ್ಲ ಸಮಯದಲ್ಲಿ, ಎಲ್ಲ ಅವಸ್ಥೆಗಳಲ್ಲಿ, ಎಲ್ಲ ರೀತಿಯಿಂದಲೂ ಕೃಷ್ಣ ಪರಮಾತ್ಮ ಜೊತೆಗಿದ್ದು ಸಂಪೂರ್ಣವರ ಜೀವನದಲ್ಲಿ ಹಾಸು ಹಾಕಿದ್ದಾನೆ. ದರ್ಶನ ಸ್ಪರ್ಶನ ಆಲಾಪ ಶಯನಾಸನ ಭೋಜನೈ ಅಭ್ಯಸ್ತದೀಯ. ದರ್ಶನ ಸ್ಪರ್ಶನ ಆಲಾಪನ ಶಯನ ಆಸನ, ಒಂದೇ ಆಸನದಲ್ಲಿ ಕೂತ್ಕೊಳ್ಳೋದು, ಒಟ್ಟಿಗೆ ಊಟ ಮಾಡೋದು, ಏನೇನು ಬೇಕೋ ಎಲ್ಲವನ್ನೂ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಸರ್ವೇತೆ ಅನಿಮಿಷೈ ಅಕ್ಷೈ ತಮನುದ್ರುತ ಚೇತಸಃ. ಆ ಕೃಷ್ಣ ಪರಮಾತ್ಮ ರಥವನ್ನು ಹತ್ತಿ ಹೊರಡುವ ಪ್ರವೃತ್ತಿಯನ್ನು ಮಾಡುವಾಗ ಯಾವ ಪಾಂಡವರು ಕಣ್ಣನ್ನು ಮಿಟಕಿಸ್ತಿಲ್ಲಂತೆ. ಒಂದು ಕ್ಷಣ ಕಣ್ಣನ್ನು ಮಿಟಕಿಸಿದರೆ ಕೃಷ್ಣ ಪರಮಾತ್ಮನ ದರ್ಶನ ನಮಗೆ ತಪ್ಪಿ ಹೋಗುತ್ತೆ ಅಂಥೇಳಿ ಅನಿಮಿಷೈ ಅಕ್ಷೈ ತಮನುದ್ರುತ ಚೇತಸಃ ಕೃಷ್ಣ ಪರಮಾತ್ಮನನ್ನು ಅನುಸರಿಸಿ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ವೀಕ್ಷಂತ ಸ್ನೇಹ ಸಂಬಂಧಾತ್ ವಿಚೇರುಸ್ತತ್ರ ತತ್ರ ಹಿ. ಆ ಸ್ನೇಹ ಸಂಬಂಧ, ಭಗವಂತನಲ್ಲಿರುವ ಭಾವನೆ ಅವರನ್ನು ಕಟ್ಟಿ ಹಾಕಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರಂತೆ. ವಿಚೇರುಸ್ತತ್ರ ತತ್ರ ಹಿ. ಸಮಾಧಾನ ಆಗ್ತಾ ಇಲ್ಲ ಮನಸ್ಸಿಗೆ. ನಿರುಂಧನ್ ಉದ್ಗಲದ್ಬಾಷ್ಪಂ ಔತ್ಕಂಠ್ಯಾದ್ದೇವಕೀ ಸುತೆ ನಿರ್ಯಾತ್ಯಕಾರ ನಾಭದ್ರಂ ಇತಿ ಸ್ಯಾದ್ ಬಾಂಧವ ಸ್ತ್ರೀಯ. ಅಲ್ಲಿದ್ದ ಸ್ತ್ರೀಯರಿಗೆಲ್ಲ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಂಠ ಗಟ್ಟಿ ಬರ್ತಾ ಇದೆ, ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ನಿರುಂಧನ್ ಉದ್ಗಲದ್ಬಾಷ್ಪಂ, ಕಣ್ಣಲ್ಲಿ ನೀರು ಬರ್ತಾ ಇದೆ, ತಡಿತಾ ಇದ್ದಾರಂತೆ. ಕಂಠ ಉಕ್ಕಿ ಬರ್ತಾ ಇದೆ, ತಡೆದುಕೊಳ್ತಾ ಇದ್ದಾರೆ. ಯಾಕೆಂದರೆ ಯಾರ ವಿಷಯದಲ್ಲಿ ನಾವು ಕಣ್ಣೀರನ್ನು ಹಾಕ್ತೀವೋ, ದುಃಖವನ್ನು ಪಡ್ತೀವೋ ಅವರಿಗದು ಒಳ್ಳೆಯ ಶಕುನ ಅಲ್ಲ, ಮಂಗಳ ಅಲ್ಲ ಅಂತಾರೆ. ಆಚಾರ್ಯರ ಬಾಲ್ಯದಲ್ಲಿ ಚರಿತ್ರೆಯನ್ನು ಕೇಳ್ತೀವಿ. ಮದ್ದಿಗೆ ಭಟ್ಟರು ಮಗನ ಕಾಣದಿರುವಿಕೆಯನ್ನು ಕಂಡು ಹುಡುಗಲಿಕ್ಕೆ ಶುರು ಮಾಡ್ತಾರೆ. 3 ವರ್ಷ ವಾಸುದೇವ ಹೊರಟು ಬಿಡ್ತಾನೆ ಮನೆಯಿಂದ.
ಎಲ್ಲಿ ಅಂತ ಎಲ್ಲ ಕಡೆ ಹುಡುಕ್ತಾ ಬರ್ತಾರೆ. ಜನಸದಾಗತಿ ಸೂಚಿತ ವರ್ತಮಾನ ಅಂತ ಹುಡುಕ್ತಾ ಬರ್ತಾರೆ. ಬಂದ ಆ ಕಡೆಗೆ ಅನಂತೇಶ್ವರದಲ್ಲಿ ವಾಸುದೇವ ಸಿಕ್ಕಾಗ ಅಲ್ಲಿ ಪಂಡಿತಾಚಾರ್ಯ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ. ವಿರಹದೂನ ತಯೋದ್ಗಮನೋನ್ಮುಖಂ ನಿರುಣದಶ್ರು ಪುರಾ ಸಯಯೋರ್ದೃಶೋ ಅಥ ತಯೋ ಪ್ರಮದೋತ್ಥಿತಮಪ್ಯತಃ ಪ್ರತಿನಿರುದ್ಧಗಿರಂ ಗುರುರಬ್ರವೀತ್. ಮಧ್ಯೆಗೆ ಬಿಟ್ಟರಿಗೆ ಮಗ ಕಾಣ್ತಿಲ್ಲ ಅನ್ಬೇಕಾದ್ರೂ ಕಣ್ಣಲ್ಲಿ ನೀರು ಬಂದಿತ್ತಂತೆ, ಮಗ ಸಿಕ್ಕ ಅನ್ಬೇಕಾದ್ರೂ ಕಣ್ಣಲ್ಲಿ ನೀರು ಬಂತಂತೆ. ಅದೊಂದು ಬಿಸಿ ನೀರು, ಒಂದು ತಣ್ಣೀರು. ಅಂದರೆ ದುಃಖದಿಂದ ಬಂದ ನೀರೊಂದು, ಸುಖದಿಂದ ಬಂದ ನೀರೊಂದು, ಎರಡೂ ನೀರುಗಳನ್ನು ತಡೆದ್ರಂಥವ್ರು. ಯಾಕೆಂದರೆ ಕಣ್ಣೀರು ಬರಬಾರ್ದು. ಒಬ್ಬರ ವಿಷಯದಲ್ಲಿ ಕಣ್ಣೀರು ಹಾಕಿದರೆ ಅವರಿಗೆ ಅದು ಮಂಗಲ ಅಲ್ಲ ಅಂತನ್ನುವ ಭಾವನೆ ಇದೆ. ಹಾಗಾಗಿ ಕೃಷ್ಣ ಪರಮಾತ್ಮ ಹೊರಟಾಗ ಅವನು ಮುಂದೆ ಕಣ್ಣೀರನ್ನು ಹಾಕ್ತಾ ನಾವು ನಿಂತುಕೊಂಡ್ರೆ ಅದು ಭಗವಂತನಿಗೆ ಏನಾಗೋದಿಲ್ಲ. ಆದರೆ ಒಳ್ಳೆಯ ಶಕುನ ಅಲ್ಲ, ಭಗವಂತನಿಗೆ ಇಷ್ಟವಾಗುವಂತಹ ಕಾರ್ಯ ಅಲ್ಲ ಅದು. ಹಾಗಾಗಿ ದೇವರಿಗೆ ಬೇಸರವಾಗುವಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳಬಾರದು ಅಂತ ಹೇಳಿ ಎಲ್ಲರೂ ಕೂಡ ತಡೆದುಕೊಂಡಿದ್ದಾರಂತೆ. ಈ ಒಂದು ದಾಸರ ಹಾಡಿದೆ, ತುಂಬ ಚೆನ್ನಾಗಿದೆ ಅದು. ಪ್ರಾಯ ಸ್ವಲ್ಪ ಅದನ್ನು ಭಾವುಕತನದಿಂದ ಹಾಡಿದರೆ ಯಾವ ಭಾವನಾತ್ಮಕ ಜೀವಿಯೂ ಕೂಡ ಅರಗಿಸ್ಕೊಳ್ಳಾರ. ಪೋಗಿ ಬರುವೆ ಗೋಪ ನಾಗಾವೇಣಿಯರೇ ಚೆನ್ನಾಗಿ ಮಮತೆ ಸಂಪೂರ್ಣವಾಗಿರಲಿ ಅಂತ. ಅದು ಇಲ್ಲಿ ಈ ಪ್ರಸಂಗ ಅಲ್ಲ, ಅದು ಗೋಪಿಕಾ ಸ್ತ್ರೀಯರ ಪ್ರಸಂಗ. ಆ ಭ್ರಮರ ಗೀತೆ ಎಲ್ಲ ಏನು ಬಂದಿದೆ ಅದರ ಛಾಯೆಯಲ್ಲಿ ಬಂದಂತಹದ್ದು. ಆ ಗೋಪಿಕಾ ಸ್ತ್ರೀಯರನ್ನು ಬಿಟ್ಟು ಪರಮಾತ್ಮ ಮಥುರಾ ಪಟ್ಟಣಕ್ಕೆ ಬರ್ತಾನೆ, ವೃಂದಾವನವನ್ನು ಬಿಟ್ಟು ಬರ್ತಾನೆ. ಆ ಬರುವಾಗ ಆ ಗೋಪಿಕಾ ಸ್ತ್ರೀಯರ ಭಾವನೆ ಏನಿತ್ತು, ಪೋಗಿ ಬರುವೇನೆಂದು ಪರಮಾತ್ಮ ಹೊರಟಿದ್ದಾನೆ ಅಂತ ದೇವರು ಪತ್ರ ಬರೆದಂತೆ, ದೇವರು ಹೇಳಿ ಕಳಿಸಿದಂತೆ ಒಂದು ಪದ್ಯ ಇದೆ, ಅದು ತುಂಬ ಚೆನ್ನಾಗಿದೆ. ಹಾಗಾಗಿ ಆ ಭಾವನೆ ನಿನ್ನೆ ಒಂದು ಕಡೆ ಕೇಳ್ತಾ ಇದ್ವಿ, ಒಬ್ಬರು ಆಚಾರ್ಯ ಹೇಳ್ತಾ ಇದ್ದರು, ಆ ಭ್ರಮರ ಗೀತೆ ಹೇಗಿದೆ ಅಂತಂದರೆ ಎಷ್ಟರ ಮಟ್ಟಿಗೆ ಆ ಗೋಪಿಕಾ ಸ್ತ್ರೀಯರು ಕೃಷ್ಣ ಪರಮಾತ್ಮನ ಮೇಲೆ ಭಾವನೆಯನ್ನು ಇಟ್ಟುಕೊಂಡಿದ್ದರು, ಎಷ್ಟು ಪ್ರೀತಿ ಇತ್ತು ಅವರಿಗೆ ಅಂತಂದರೆ, ಉದ್ಧವರು ನೋಡಿದರೆ ಅತಿ ದೊಡ್ಡ ಭಕ್ತರು, ಭಗವಂತನ ಭಕ್ತರು, ಭಗವಂತನ ಸಂಬಂಧಿಯೂ ಕೂಡ. ಆ ಗೋಪಿಕಾ ಸ್ತ್ರೀಯರ ಭಾವನೆಯನ್ನು ಕೇಳಿ 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 ಕೊನೆಗೆ ಏನು ಅನಿಸ್ತು ಅಂತಂದ್ರೆ ಅವರಿಗೆ, ಇನ್ನು ಮುಂದಿನ ಜನ್ಮದಲ್ಲಿ ನಾನೇನಾದ್ರು ಹುಟ್ಟೋದಾದರೆ ಈ ಗೋಪಿಕಾ ಸ್ತ್ರೀಯರು ಓಡಾಡಿದ ಜಾಗದಲ್ಲಿ ಹುಲ್ಲು ಹಾಸಿಗೆಯಾಗಿ ಹುಟ್ಟಬೇಕು ನಾನು ಅಂದ್ಕೊಂಡ್ರಂತೆ. ಅಂದರೆ ಅಷ್ಟು ಭಕ್ತಿ ತುಂಬಿಕೊಂಡಿದೆ, ಅವರ ಜೀವನವೇ ಕೃಷ್ಣಮಯವಾಗಿ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಅಷ್ಟು ಭಕ್ತಿ ಗೋಪಿಕಾ ಸ್ತ್ರೀಯರಿಗೆ. ಇಲ್ಲೂ ಬರುತ್ತೆ, ಯಾರು ಮುಂದೆ ನಿರೂಪಣೆ ಮಾಡ್ತಾರೆ, ಯಾರು ನಿಜವಾದ ಧನ್ಯರು ಅಂತಂದರೆ ಕೃಷ್ಣ ಪರಮಾತ್ಮನ ಸಂಘವನ್ನು ಪಡೆದಂತಹ ಗೋಪಿಕಾ ಸ್ತ್ರೀಯರೇ ನಿಜವಾದ ಧನ್ಯರು. ಆದರೆ ಅವರು ವಿರಹವನ್ನು ಪಡೆದಿದ್ದಾರೆ. ಇದೆಲ್ಲ ಸ್ವಲ್ಪ ವಿಚಿತ್ರವಾಗಿ ಆಲೋಚನೆ ಮಾಡೋದು ಉಂಟು. ಇಷ್ಟಪಟ್ಟು ಪಡೆದುಕೊಂಡು ಬಿಟ್ಟರೆ ಆ ಪ್ರೀತಿಗೆ ಒಂದು ನ್ಯಾಯ ಸಿಕ್ಕಾಗತ್ತೆ, ಆ ಒಂದು ಪ್ರೀತಿ ಒಂಥರ ನಿಂತ್ಕೊಂಡಿರುತ್ತೆ ಅದು. ಆದರೆ ಇಷ್ಟಪಟ್ಟು ಕಳೆದುಕೊಂಡಾಗ ಆ ಪ್ರೀತಿ ಇನ್ನೂ ಹೆಚ್ಚಾಗಿ ಬಿಡುತ್ತೆ. ಹಾಗಾಗಿ ಅದು ಇವತ್ತೆಲ್ಲ ಸ್ವಲ್ಪ ತುಂಬ ಪ್ರಸಿದ್ಧವಾದ ಮಾತುಗಳಾಗ್ಬಿಟ್ಟಿದೆ. ಪ್ರೀತಿ ಮಧುರ, ತ್ಯಾಗ ಅಮರ ಅಂತೆಲ್ಲ ಅಂತಿರ್ತಾರೆ. ಅದು ಲೌಕಿಕ ಮಾತಲ್ಲ, ಒಂದು ರೀತಿ ಶಾಸ್ತ್ರದ ಪ್ರಕಾರವೂ ಕೂಡ ನೋಡ್ತಾ ಹೋದರೆ ಅವರ ಪ್ರೀತಿ ಇತ್ತು, ಪ್ರೀತಿಯಿಂದ ಪಡೆದುಕೊಂಡ್ರು, ಜೊತೆಗಿದ್ದರು ಅಂತ ಅಷ್ಟೇ ಯೋಚನೆ. ಆದರೆ ಗೋಪಿಕಾ ಸ್ತ್ರೀಯರು ಆ ವಿರಹ ವೇದನೆಯನ್ನು ಅನುಭವಿಸಿದ ರೀತಿ ಇದೆಯಲ್ಲ, ಊಹಾತೀತ. ಅದು ಭಕ್ತಿ ಇದೆ, ಸಿಟ್ಟಿಲ್ಲ, ನಮ್ಮನ್ನು ಬಿಟ್ಟು ಹೋದ ಅಂತ ಸಿಟ್ಟಿಲ್ಲ, ಹಾಗಂಥೇಳಿ ಜೊತೆಗಿದ್ದಾನಂತನೂ ನೆಮ್ಮದಿ ಇಲ್ಲ. ಭಕ್ತಿ ಹೋಗ್ಬಿಡ್ಬೇಕಲ್ಲ, ಹೋಗೋದಿಲ್ಲ. ಆ ಪ್ರೀತಿ ಜೊತೆಗೇ ಇದ್ದು, ಭಕ್ತಿ ಜೊತೆಗೇ ಇದ್ದು, ಅದನ್ನು ವ್ಯಕ್ತಪಡಿಸ್ಲಿಕ್ಕಾಗದೇನೆ ಮನಸ್ಸಲ್ಲೇ ಸಂಕಟವನ್ನು ಅನುಭವಿಸ್ತಾ, ಸಂಕಟ ಅಂತ ಅನ್ನಬಾರದು ಅದನ್ನು, ಆ ಭಗವಂತನ ನಿರಂತರವಾದ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಅವರ ಜೀವನವನ್ನು ಕಳೆದ ರೀತಿ ಇದೆಯಲ್ಲ, ಅದು ಎಂಥ ಭಾವುಕರನ್ನು ಕೂಡ, ಅದು ಎಂಥ ಭಾವುಕರಲ್ಲ, ಎಂಥ ಗಟ್ಟಿಗರನ್ನು ಕೂಡ ಭಾವುಕರನ್ನಾಗಿ ಮಾಡಿಬಿಡುತ್ತೆ ಆ ಪ್ರಸಂಗಗಳು. ಆ ರೀತಿಯಾದದ್ದಿದೆ. ಕೆಲವರೆಲ್ಲ ಅದಕ್ಕೆ ಅನ್ನೋದುಂಟು, ಲಕ್ಷ್ಮೀದೇವಿಗಿಂತಲೂ ಕೂಡ ಗೋಪಿಕಾ ಸ್ತ್ರೀಯರ ಸ್ಥಾನಮಾನ ದೊಡ್ಡದು ಅಂದುಬಿಡ್ತಾರೆ. ಯಾಕೆಂದರೆ ಲಕ್ಷ್ಮೀದೇವಿ ಪ್ರೀತಿಯಿಂದ ಜೊತೆಗಿದ್ಲು ಅಷ್ಟೇ, ಇವರು ಹಾಗಲ್ಲ, ವಿರಹದಿಂದಿದ್ದರು. ಯಾವತ್ತು ವಿರಹದ ಸ್ಥಿತಿ ಅಂತ ಅನ್ನೋದು ಉತ್ತಮ. ದೇವರ ಪ್ರೀತಿಯಲ್ಲಿ 4 ಪ್ರಭೇದಗಳು ಅಂತ ಹೇಳ್ತಾರೆ. ಒಂದು ದಾಸ್ಯ, ನೀನು ಹೇಳಿದಂತೆ ನಾನು ಕೇಳ್ತೀನಿ ಅನ್ನುವ ದಾಸ್ಯ ಭಾವ, ಅಲ್ಲೂ ಪ್ರೀತಿ ಇದೆ. ಮತ್ತೊಂದು ಹಂತ ಸ್ನೇಹ ಭಾವ, ನೀನು ಹೇಳಿದಾಗ ನಾನು ಕೇಳ್ತೀನಿ, ನಾನು ಹೇಳಿದಾಗ ನೀನು ಕೇಳು, ಇದೊಂಥರ ಸ್ನೇಹ ಭಾವ. ಮತ್ತೊಂದು ಕಾಮಭಾವ, ನಿನ್ನ ಜೊತೆಗೆ ನಾನು ಇರ್ತೀನಿ ಎಲ್ಲ ಹಂತಗಳಲ್ಲೂ ಅಂತ. ಇನ್ನೊಂದು ವಿರಹ ಭಾವ. ಈ 4 ನೋಡಿದಾಗ ಒಬ್ಬೊಬ್ಬರದ್ದು ಅನ್ನೋದು ಭಾವನೆ ಇದೆ ಅಂತ. ಅದರಲ್ಲಿ ದಾಸ್ಯ ಭಾವ ಯಾರಲ್ಲಿದೆ? ಹನುಮಂತನಲ್ಲಿದೆ. ದಾಸೋಹಂ ಕೌಸಲೇಂದ್ರಸ್ಯ ಅಂತ. ಹಾಗಾದರೆ ಹನುಮಂತನ ಭಕ್ತಿ ಅದು ದಾಸ್ಯ ಭಾವದಿಂದ ಕೂಡಿದ ಭಕ್ತಿ, ಅದು ಅಧಮ ಭಕ್ತಿ. ಅರ್ಜುನನ ಭಕ್ತಿ ಇದೆ, ಅದು ಹೇಗಿದೆ? ಸಖ್ಯ ಭಾವ, ಸಖೇತಿ ಮತ್ವ ಪ್ರಥಮಂ ಯದುಕ್ತಂ, ಅದು ಹನುಮಂತನ ಭಕ್ತಿಗಿಂತ ಉತ್ತಮವಾದ ಭಕ್ತಿ. ಲಕ್ಷ್ಮೀದೇವಿಯ ಭಕ್ತಿ ಇದೆ, ಅದು ಹೇಗಿದೆ? ಗಂಡ ಹೆಂಡತಿಯರ ಪ್ರೀತಿ ಅಲ್ವಾ, ಕಾಮನ ಜೊತೆಗಿದೆ. ಹಾಗಾಗಿ ದಾಂಪತ್ಯದ ಭಾವನೆ ಜೊತೆಗಿರೋದರಿಂದ ಅದು ಅದರಂತರದ ಭಕ್ತಿ. ಆದರೆ
ಇದು ಗೋಪಿಕಾಸ್ತ್ರೀಯರ ಭಕ್ತಿ ಇದೆಯಲ್ಲ ಸರ್ವೋತ್ತಮವಾದ ಭಕ್ತಿ. ಯಾಕೆಂದರೆ ಮೂರೂ ಇಲ್ಲ ಅಲ್ಲಿ. ದಾಸ್ಯ ಇಲ್ಲ, ಸಖ್ಯ ಇಲ್ಲ, ಕಾಮನೆ ಇಲ್ಲ, ಕೇವಲ ಪ್ರೀತಿ. ಆದರೆ ಆ ಪ್ರೀತಿಯನ್ನು ಪಡೆದುಕೊಳ್ಳಿಲ್ಲ. ಆದ್ದರಿಂದ ವಿರಹ, ಆ ವಿರಹವಿದ್ದಾಗಲೂ ಒಬ್ಬರ ಮೇಲೆ ಪ್ರೀತಿ ಮಾಡೋದಿದೆಯಲ್ಲ, ಆ ವಿರಹದಿಂದ ವೇದನೆ ಆಗ್ತಾ ಇರುತ್ತೆ. ಆ ವೇದನೆ ಜೊತೆಗೆ ಭಕ್ತಿ ಮಾಡೋದಿದೆಯಲ್ಲ, ಅದು ಉತ್ತಮವಾದ ಭಕ್ತಿ ಅಂತ ಹೀಗೆಲ್ಲ ಅಭಿಪ್ರಾಯ ಪಡ್ತಾರೆ. ಅದೆಲ್ಲ ಸರಿಯಲ್ಲ. ಅದು ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಗೋಪಿಕಾಸ್ತ್ರೀಯರಲ್ಲಿ ಒಳ್ಳೆ ಭಕ್ತಿ ಇತ್ತು ಅನ್ನೋದು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ವೈಕುಂಠ ಲೋಕದಲ್ಲಿ ಅವ್ರದ್ದೇ ಆದೊಂದು ಪ್ರತ್ಯೇಕವಾದ ಜಾಗ ಅಂತೆ. ವೈಕುಂಠದಲ್ಲೊಂದು ಪ್ರತ್ಯೇಕ ಸ್ಥಾನ. ಅಲ್ಲಿ ಲಕ್ಷ್ಮೀದೇವಿಗೂ ಪ್ರವೇಶ ಇಲ್ಲ. ಕೃಷ್ಣ ಹಾಗೂ ಗೋಪಿಕಾಸ್ತ್ರೀಯರಿಗೆ ಮಾತ್ರ ಅಲ್ಲಿ ಪ್ರವೇಶ ಅಂತೆ. ಲಕ್ಷ್ಮೀದೇವಿಗೆ ಅಲ್ಲಿ ಪ್ರವೇಶ ಇಲ್ಲ ಅಂತ ಹೀಗೆಲ್ಲ ಮಾತನಾಡ್ತಾರೆ. ಆದರೆ ಅದು ಯಾವುದೂ ಸರಿಯಲ್ಲ. ಏನೇ ಇದ್ದರೂ ಕೂಡ ಲಕ್ಷ್ಮೀದೇವಿಯ ಮಾಡುವಷ್ಟು ಭಕ್ತಿ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸರ್ವೋತ್ತಮವಾದಂತಹ ಭಕ್ತಿ. ಗೋಪಿಕಾಸ್ತ್ರೀಯರು ಭಕ್ತರೇ, ಅದರಲ್ಲೇನು ಪ್ರಶ್ನೆಯೇ ಇಲ್ಲ. ಒಟ್ಟಾರೆ ಏನು ತಾತ್ಪರ್ಯ ಅಂತಂದರೆ, ಆ ಭಗವಂತನ ವಿರಹವನ್ನು ಸಹಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಏನೋ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತನ್ನುವ ರೀತಿಯಲ್ಲಿ ನಮ್ಮ ಅಭಿಮಾನಿಗಳಿದ್ದಾಗಲೇ ನಮ್ಮ ಹೆಂಡತಿ, ಮಕ್ಕಳು, ಗಂಡ, ಅಪ್ಪ, ಅಮ್ಮ ಅವ್ರನ್ನೇ ಬಿಟ್ಟಲ್ಲಿ ನಾವು ಅಳ್ತೀವಿ. ಅಂಥದ್ದು ರೂಪದಲ್ಲಿ ಸುಂದರ, ಮಾತಿನಲ್ಲಿ ಸುಂದರ, ಸಹಾಯದಲ್ಲಿ ಸುಂದರ, ಎಲ್ಲ ರೀತಿಯಿಂದಲೂ ಕೂಡ ಮನಮೋಹಕನಾದಂತಹ ಕೃಷ್ಣ ಪರಮಾತ್ಮ ಜೊತೆಗಿದ್ದಾಗ ಅವನನ್ನು ಬಿಟ್ಟು ಬದುಕಲಿಕ್ಕೆ ಹೇಗೆ ತಾನೇ ಸಾಧ್ಯ? ಅದಕ್ಕೆ ಹೇಳ್ತಾರೆ, ದರ್ಶನ, ಸ್ಪರ್ಶನ, ಆಲಾಪ, ಶಯನಾಸನ, ಭೋಜನೈಹಿ. ಎಲ್ಲದರಲ್ಲೂ ಕೂಡ ಪರಮಾತ್ಮ ಜೊತೆಗಿದ್ದಾಗ ಕೆಲವರಿಗೆ ಅಭ್ಯಾಸ ಆಗಿಬಿಟ್ಟಿರತ್ತೆ. ಜೊತೆಗಿದ್ದು ಇದ್ದು ಈ ಹೆತ್ತವರಿಗೆ ಆ ಸಂಕಟ ಅರ್ಥ ಆಗಿರುತ್ತೆ. ಮಗಳು ದೊಡ್ಡವಳಾಗಿ ಮನೆಯಲ್ಲಿ ಓಡಾಡಿರೋ ತನಕ ಎಲ್ಲದಕ್ಕೂ ಹೇಳ್ತಾ ಇರ್ತಾರೆ. ಏನೇ ಹೆಸರಿದ್ರು ಆ ಮಗಳನ್ನ ಕರಿತಿರ್ತಾರೆ, ಮಾಡ್ತಿರ್ತಾರೆ. ಗಂಡನ ಮನೆ ಕೊಟ್ಟು ಕಳಿಸಿದ ಮೇಲೆ ಆ ಅಭ್ಯಾಸ ಹೋಗೋದಿಲ್ಲ. ಅದು ಹಾಗೇ ಇರುತ್ತೆ. ಅದು ಕಳಿಸಿದೀವಿ ಅನ್ನೋ ದುಃಖ ಒಂದು ಕಡೆ, ಆಮೇಲೆ ಆ ಅಭ್ಯಾಸದ ಹೆಸರು ನೆನಪಾಗಿ ಕರೆದಾಗ ಆ ಮಗಳು ಜೊತೆಗಿರೋದಿಲ್ಲ, ಎದುರಿಗಿರೋದಿಲ್ಲ, ಏನೋ ಕರೆದು ಬಿಡ್ತಾರೆ, ಆ ಮಗಳು ಕಾಣೋದಿಲ್ಲ. ಆ ದುಃಖ ಇನ್ನೂ ಜಾಸ್ತಿ. ಕಳಿಸಿದ ದುಃಖದಕ್ಕಿಂತಲೂ ಕೂಡ ಹೆಚ್ಚಾಗಿ ಆ ಅಭ್ಯಾಸದ ಬಲದಿಂದ ಆಗುವ ನೆನಪಿನಿಂದ ದುಃಖ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಹೀಗೆಲ್ಲ ಸಂಕಟಗಳು. ಹೀಗೆ ಆ ಎಲ್ಲ ಬಾಂಧವರು ಆ ಸಂಕಟ ಪಡ್ತಿದ್ದರೂ ಕೂಡ ಕೃಷ್ಣ ಪರಮಾತ್ಮನಿಗೆ ನಾವು ಇಲ್ಲಿ ಕಣ್ಣೀರನ್ನು ತೋರಿಸಬಾರದು ಅಂತ ಹೇಳಿ ಅದನ್ನು ತಡೆ ಹಿಡಿದು ಎಲ್ಲರೂ ಕೂಡ ಪರಮಾತ್ಮನ ಆ ನಿರ್ಗಮನಕ್ಕೆ ಸಜ್ಜಾಗಿದ್ದಾರೆ. ಮೃದಂಗ, ಶಂಖ, ಭೇರ್ಯಶ್ಚ, ವೀಣಾ, ಪ್ರಣವ ಗೋಮುಖಾ, ದುಂದುರಿ ಯಾನಕ ಘಂಟಾದ್ಯ ನೇದು ದುಂದುಭಯಸ್ತತ. ಅನೇಕ ವಾದ್ಯಗಳು, ಮಂಗಳವಾದ್ಯಗಳು, ವೀಣಾ, ವೇಣು, ಮೃದಂಗ, ಶಂಖ, ಭೇರಿ ಎಲ್ಲವನ್ನೂ ಅಲ್ಲಿ ನುಡಿಸ್ತಾ ಇದ್ದಾರೆ. ಪ್ರಾಸಾದ ಶಿಖರಾರೂಢಾ ಕುರುನಾರ್ಯೋ ದಿದೃಕ್ಷಯ ವವೃಷು ಕುಸುಮೈ ಕೃಷ್ಣೆ ಪ್ರೇಮ ವ್ರೀಡ ಸ್ಮಿತೇಕ್ಷಣಾ. ಆ ಕುರುದೇಶದ ಸ್ತ್ರೀಯರು, ಅನೇಕ ಅಲ್ಲಿಯ ಸ್ಥಳೀಯರು, ಆ ಬಂಧು ಬಾಂಧವರ ಸ್ತ್ರೀಯರೆಲ್ಲರೂ ಕೂಡ ಕೃಷ್ಣ ಪರಮಾತ್ಮ ಮೇಲೆ ವಿಶೇಷವಾದ ಅಭಿಮಾನ, ಭಕ್ತಿ, ಪ್ರೀತಿ ಎಲ್ಲವೂ ಇದೆ. ಅವರೆಲ್ಲರೂ ಪ್ರಾಸಾದ ಶಿಖರಾರೂಢ, ಆ ಉಪ್ಪರಿಗೆ ಮೇಲೆ ನಿಂತ್ಕೊಂಡಿದ್ದಾರಂತೆ. ಪ್ರಾಸಾದ ಅಂತಂದರೆ ಅಂತಸ್ತಿನ ಮನೆಗಳು, ಒಂದರ ಮೇಲೆ ಕಟ್ಟಿರ್ತಾರಲ್ಲ ಅನೇಕ ಅಂತಸ್ತುಗಳು, ಅದರ ಮೇಲೆ ನಿಂತುಕೊಂಡು ಆ ಕೃಷ್ಣ ಪರಮಾತ್ಮ, ನಾವಿಲ್ಲಿ ಮೈಸೂರು ದಸರಾ ನೋಡೋರಿಗೆಲ್ಲ ಅದು ಅನುಭವ ಇದ್ದೇ ಇರುತ್ತೆ. ಮನೆ ಮೇಲೆ ನಿಂತ್ಕೊಂಡು ನೋಡ್ತಿರ್ತಾರೆ. ನೋಡಿ ಆ ಪರಮಾತ್ಮ ನೋಡಬೇಕು ಅಂತ ಆಸೆ, ಎಲ್ಲ ಕಡೆ ಜನ ಮೇಲೆ ನಿಂತ್ಕೊಂಡು ನೋಡಿ ಆನಂದವನ್ನು ಪಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಿತಾತಪತ್ರಂ ಜಗ್ರಾಹ ಮುಕ್ತಾದಾಮ ವಿಭೂಷಿತಂ ರತ್ನದಂಡಂ ಗುಡಾಕೇಶ ಪ್ರಿಯತಮಸ್ಯ ಹಿ. ಅರ್ಜುನ ಕೃಷ್ಣ ಪರಮಾತ್ಮನಿಗೆ ಛತ್ರವನ್ನು ಹಿಡಿದಿದ್ದಾನಂತೆ. ಪರಮಾತ್ಮ ಮಾಡಿದ ಸೇವೆಗೆ ಅರ್ಜುನ ಇದು ಮಾಡಿದ್ದು ಕಮ್ಮಿನೇ. ಛತ್ರ ಹಿಡಿಯೋದಲ್ಲ, ಕುದುರೆ ಓಡಿಸಿದ್ದಾನೆ, ಕುದುರೆಗೆ ಉಣಿಸಿದ್ದಾನೆ, ಅವುಗಳಿಗೆ ತೊಳೆದಿದ್ದಾನೆ, ರಥವನ್ನು ಶುದ್ಧ ಮಾಡಿದ್ದಾನೆ. ಒಬ್ಬ ಡ್ರೈವರ್ ಏನೇನು ಕೆಲಸ ಮಾಡಬೇಕು ಎಲ್ಲವನ್ನು ಮಾಡಿದ್ದಾನೆ, ಅದಕ್ಕಿಂತ ಜಾಸ್ತಿಯೂ ಮಾಡಿದ್ದಾನೆ ದೇವರು. ಹಾಗಾಗಿ ಅರ್ಜುನ ಮಾಡಿದ್ದೇನೂ ಅಲ್ಲ. ಆದರೂ ಪ್ರಿಯತಮಸ್ಯ ಹಿ, ಅತ್ಯಂತ ಪ್ರೀತಿ ಅನ್ನೋದಷ್ಟೇ ಇಲ್ಲಿ ತೋರುವಂತಹದ್ದು, ವ್ಯವಹಾರ ಅಲ್ಲ ಅದು. ನಾನೆಷ್ಟು ಮಾಡಿದ್ದೀನಿ, ನೀನೇ ನನಗೆ ಮಾಡ್ತೀನಿ, ನಾವೆಲ್ಲ ಹಾಗೆ ವ್ಯವಹಾರ ಮಾಡ್ತಿರ್ತೀವಿ. ಅವರೆಷ್ಟು ರೂಪಾಯಿ ಸೀರೆ ಕೊಟ್ಟರು ನಾವು ಅಷ್ಟೇ ರೂಪಾಯಿ ಸೀರೆ ಕೊಡಬೇಕು ವಾಪಸ್. ಅವ್ರು ಎಷ್ಟು ಸ್ವೀಟ್ ಹಾಕಿದ್ರು ನಾವು ಅಷ್ಟೇ ಸ್ವೀಟ್ ಹಾಕಬೇಕು. ಇವೆಲ್ಲ ಆಲೋಚನೆ ಇರುತ್ತೆ. ಅವ್ರು ನಮ್ಮನ್ನು ಹೇಗೆ ಕರೀತಾರೋ ನಾವು ಹಾಗೆ, ಅವ್ರು ನಮ್ಮ ಫೋನಲ್ಲಿ ಕರೆದ್ರೆ ನಾವು ಫೋನಲ್ಲಿ ಕರೆದು ಬಿಡೋಣ, ಅವ್ರ ಮನೆಗೆ ಬಂದು ಕರೆದ್ರೆ ಹಾಗಾದ್ರೆ ನಾವು ಮನೆಗೆ ಹೋಗಿ ಕರೆಯೋಣ. ಇದು ನಮ್ಮಲ್ಲಿ ವ್ಯವಹಾರದ ಜೀವನ. ಪ್ರಾಚೀನರಿಗೆ ಇದಲ್ಲ ಅಲ್ಲ. ಪ್ರೀತಿ ನಮ್ಮ ಕರ್ತವ್ಯನೋ ಅದು ನಾವು ಮಾಡಬೇಕು. ಅವ್ರು ಹೇಗಾದರೂ ಮಾಡಲಿ, ನಮಗೆ ಸಂಬಂಧ ಅಲ್ಲ. ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂತ. ಪ್ರಿಯತಮಸ್ಯ ಹಿ, ಪ್ರಿಯತಮನಾದಂತಹ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಛತ್ರಿಯನ್ನು ಹಿಡಿದಿದ್ದಾನಂತೆ. ಆ ಛತ್ರಿ ಹೇಗಿದೆ? ಶ್ವೇತಛತ್ರ. ಈ ತಿರುಪತಿ, ಕಂಚಿ ಮತ್ತು ಪಾರ್ಥಸಾರಥಿ ಇತ್ಯಾದಿ ಸ್ಥಳಗಳು, ಪಾರ್ಥಸಾರಥಿಯಲ್ಲಂತೂ ಅತಿ ಇಷ್ಟು ದೊಡ್ಡ ಛತ್ರಿ ಇದೆ. ಅದು ಒಂದು ಛತ್ರಿ ಹಿಡಿದ್ರೆ ಈ ಇಡೀ ಪ್ರಾಂಗಣ ಆವರಿಸಿಬಿಡುತ್ತೆ. ಅಷ್ಟು ದೊಡ್ಡ ಛತ್ರಿಗಳು, ಒಳ್ಳೆ ಬೆಳ್ಳಗೆ ಶುಭ್ರವಾಗಿರುತ್ತೆ. ಆ ರೀತಿಯ ಛತ್ರಿಯನ್ನು ದೇವರಿಗೆ ಹಿಡಿತಾರೆ. ತಿರುಪತಿಯಲ್ಲ ನಾವು ನೋಡ್ಬೋದು, ತಿರುಪತಿ, ಕಂಚಿ ಇತ್ಯಾದಿಗಳಲ್ಲಿ. ಹಾಗೆ ಸಿತಾತಪತ್ರಂ, ಶುಭ್ರವಾದಂತಹ ಛತ್ರ. ಅದಕ್ಕೆ ಮುಕ್ತಾದಾಮ ವಿಭೂಷಿತಂ, ಮುತ್ತಿನ ಗೊಂಚಲಿಂದ ಅಲಂಕಾರ ಮಾಡಿದರಂತೆ ಆ ಛತ್ರಿಗೆ. ರತ್ನದಂಡಂ, ರತ್ನದಿಂದ ನಿರ್ಮಾಣ ಮಾಡಿದ ದಂಡ ಇದೆ.
ಅಂತಹ ಛತ್ರವನ್ನು ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಹಿಡಿದಿದ್ದಾನೆ. ಉದ್ಧವ ಸಾತ್ವಿಕಿಶ್ಚೈವ ವ್ಯಜನೆ ಪರಮಾದ್ಭುತೆ ವಿಕೀರ್ಯಮಾಣೈ ಕುಸುಮೈ ರೇಜೆ ಮಧುಪತಿ ಪಥಿ. ಉದ್ಧವ ಮತ್ತು ಸಾತ್ವಿಕಿ ಇಬ್ಬರು ಚಾಮರವನ್ನು ಹಾಕ್ತಾ ಇದ್ದಾರಂತೆ ದೇವರಿಗೆ. ದೇವರ ಪ್ರತಿಮೆಯನ್ನಿಟ್ಟು ಫೋಟೋವನ್ನಿಟ್ಟು ಅದಕ್ಕೆ ಚಾಮರ ಹಾಕಿದರೆ ಜೀವನವನ್ನು ಧನ್ಯ ಧನ್ಯ ಅಂದ್ಕೊಳ್ತಾ ಇರ್ತೀವಿ ನಾವು. ಅಂಥದ್ದು ಸಾಕ್ಷಾತ್ ಭಗವಂತನೇ ಬರುವಾಗ ಅವನಿಗೆ ಛತ್ರವನ್ನು ಹಿಡಿದು ಅವನಿಗೆ ಚಾಮರವನ್ನು ಹಾಕಿದಂತಹ ಅವರ ಸೇವೆ ಅಮೋಘ ಅದು. ಅಶ್ರೂಯಂತಾಚ ಸತ್ಯಾಹ ತತ್ರ ತತ್ರ ದ್ವಿಜೇರಿತಾಹ ನಾನಾ ರೂಪ ಅನುರೂಪಾಶ್ಚ ನಿರ್ಗುಣಸ್ಯ ಗುಣಾತ್ಮನಃ. ಸರ್ವೋತ್ತಮನಾದ ಭಗವಂತನಿಗೆ ಆಶೀರ್ವಾದ ಮಂತ್ರಗಳನ್ನು ಬ್ರಾಹ್ಮಣರು ಹೇಳ್ತಾ ಇದ್ದರಂತೆ. ಹೊರಡುವಾಗ ಮಂಗಳವಾಗಲಿ, ಶುಭವಾಗಲಿ, ವಿಘ್ನಗಳು ಯಾವುದು ಬರದೇ ಇರಲಿ ಇತ್ಯಾದಿ ಏನು ಅದು ಪದ್ಧತಿ ಅದು, ಆ ರೀತಿಯಾಗಿ ಹೇಳುವಂತಹದ್ದು. ಆ ರೀತಿ ಅನೇಕ ಬ್ರಾಹ್ಮಣರು ಅದನ್ನು ಹೇಳ್ತಾ ಇದ್ದಾರೆ. ಜನ್ಯೋನ್ಯಮಾಸಿ ಸಂಜಲ್ಪ ಉತ್ತಮ ಶ್ಲೋಕ ಚೇತಸಾಂ ಅನ್ಯೋನ್ಯಮಾಸಿ ಸಂಜಲ್ಪ ಉತ್ತಮ ಶ್ಲೋಕ ಚೇತಸಾಂ ಕೌರವೇಂದ್ರ ಪುರಸ್ತ್ರೀಣಾಂ ಸರ್ವಶ್ರುತಿ ಮನೋಹರ. ಎಲ್ಲ ಸ್ತ್ರೀಯರು ಯಾವಾಗಲೂ ಇದೇ ಕೆಲಸ ಕಾಣುತ್ತೆ, ಅನ್ಯೋನ್ಯವಾಗಿ ಮಾತನಾಡ್ತಾ ಇದ್ರಂತೆ, ಅವರವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದು. ಈ ಎಲ್ಲ ವಾಟ್ಸಾಪು ಫೇಸ್ಬುಕ್ಗಿಂತ ಅವರ ಸಂವಹನ ದಾರಿ ಭಾಳ ಬೇಗ ಅದು. ಇವತ್ತಿಲ್ಲಿ ಹೇಳೋಷ್ಟೊತ್ತಿಗೆ ಅಲ್ಲಿ ಹೋಗಿ ಮುಟ್ಟಿಬಿಟ್ಟಿರತ್ತಾಗಲೇ, ಅಷ್ಟು ಬೇಗ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲೂ ಹೊರಗೆ ಪ್ರಚಾರ ಆಗಿರೋದಿಲ್ಲ, ಒಳಗೆ ಕೆಲಸ ಆಗಿರುತ್ತೆ. ಅದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಸಮಯದ ಇನ್ವೆಸ್ಟ್ಮೆಂಟ್ ಇಲ್ಲ, ಏನಿಲ್ಲ. ಒಬ್ರು ಯಾರು ಹೇಳ್ತಾಯಿದ್ರು, ಯಾವುದೇ ಕಾರಣಕ್ಕೂ ಯಾರೂ ಇಲ್ಲಿ ಹರಟೆ ಹೊಡಿಬಾರ್ದು ಅಂತೇಳಿ ಭಾರಿ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ರಂತೆ. ಕಡೆಗೆ ಎಷ್ಟರ ಮಟ್ಟಿಗೆ ಅಂತಂದರೆ ಬಡಿಸ್ಬೇಕಾದ್ರೂ ಮಾತಿಲ್ಲ, ಓಡಾಡಬೇಕಾದ್ರೂ ಮಾತಿಲ್ಲ, ಅಡುಗೆ ಮಾಡೋ ಎಲ್ಲ ಕಡೆ ನಾವು ಕಣ್ಣಾಡಿಸಿ ನೋಡ್ತಾಯಿದ್ರು. ಅದು ಅಷ್ಟರಲ್ಲಿ ಚುರುಕು. ಒಬ್ಬರು ಮನೇಲಿ ಹೇಗೆ ಅಂತಂದರೆ ಹೋಗಿ ಒಂದು ಸಾರಿನ ಬಕೆಟ್ ಇಟ್ಟು ಹುಳಿ ಬಕೆಟ್ ತೊಗೊಂಬರ್ಬೇಕಲ್ಲ, ಅಷ್ಟರಲ್ಲಿ ಒಂದಿಷ್ಟು ವಿಷಯಗಳು ಹೇಳಿ ಬರ್ತಾಯಿದ್ರಂತೆ. ಎಷ್ಟಿರುತ್ತೆ ನಿಮಿಷ ಅದು, 2 ಸೆಕೆಂಡ್ 3 ಸೆಕೆಂಡ್, ಅಷ್ಟರಲ್ಲಿ ಎಲ್ಲ ವಿಷಯಗಳು ಹಂಚಿ ಬಂದುಬಿಡೋದು. ಅದೇ ಅಷ್ಟು ತಾತ್ಪರ್ಯ ಆಡಿಕೊಳ್ಳೋದು ಅಂತಲ್ಲ, ಅದೊಂದು ರೀತಿ ಆರೋಗ್ಯಕರವಾದ ವಾತಾವರಣ ಅದು. ವಿಷಯಗಳು ಒಬ್ರಿಗೊಬ್ರಿಗೆ ಗೊತ್ತಿರಬೇಕು, ಆವಾಗಲೇ ಕೆಲವು ವಿಷಯಗಳು ಗೊತ್ತಾಗಬಾರ್ದು ಅಂತ. ಅದನ್ನು ಬಿಟ್ಟರೆ ಇನ್ನೆಲ್ಲ ವಿಷಯಗಳು ಪರಸ್ಪರ ಹಂಚಿಕೆ ಆದಾಗ ಆರೋಗ್ಯವಾಗಿರ್ತಾನೆ. ಯಾರು ಮನಸ್ಸಲ್ಲಿ ಯಾವ ಭಾವನೆಯನ್ನು ಇಟ್ಟುಕೊಳ್ಳದೇನೆ ಎಲ್ಲವನ್ನು ಹೊರಗೆ ಹೇಳಿಬಿಡ್ತಾರೋ ಅವ್ರು ತುಂಬ ಆರೋಗ್ಯವಾಗಿರ್ತಾರೆ. ಎಲ್ಲವನ್ನು ಮನಸ್ಸಲ್ಲೇ ಇಟ್ಕೊಳ್ಳೋರು ಮಾನಸಿಕವಾದ ಭಾರದಿಂದ ಕುಗ್ಗಿ ಅದು ಸರಿಪಡಿಸ್ಕೊಳ್ಳಿಕ್ಕೆ ಸೈಕಾಲಜಿಸ್ಟ್ ಹತ್ರ ಹೋಗಬೇಕಾಗತ್ತೆ. ಅವ್ರ ಹತ್ರ ಎಲ್ಲ ಹೇಳಬೇಕು, ನನ್ನ ಮನಸ್ಸು ಹಂಗೆ ಹಿಂಗೆ ಅಂತ. ಯಾಕೆ ಅಷ್ಟು ಕಷ್ಟಪಡಬೇಕು, ಏನೇನಿದೆ ಎಲ್ಲ ಹೇಳಿಬೋಣ ಅತ್ಲಾಗೆ, ಸುರಕ್ಷಿತವಾಗಿರ್ಬೋದು. ಹಾಗೆ ಅನ್ಯೋನ್ಯವಾಗಿ ಇಲ್ಲೇನಂತ ಹಾಳು ಹರಟೆ ಅಲ್ಲ, ಕೃಷ್ಣ ಪರಮಾತ್ಮನ ಬಗ್ಗೆ ಮಾತನಾಡ್ತಾ ಇದ್ದಾರಂತೆ. ಪರಮಾತ್ಮ ಹೇಗಿರ್ತಾನೆ, ಹೇಗೆ ಅವನ ಜೀವನವನ್ನು ನಡೆಸ್ತಾನೆ. ಸವೈಕಿಲಾಯಂ ಪುರುಷಃ ಪುರಾತನಃ ಏಕಾಸೀದ ವಿವೇಶಾತ್ಮನಿ ಅಂತ ಆರಂಭ ಮಾಡಿ ಅನೇಕ ಬಗೆಬಗೆಯಾದ ರೀತಿಯಲ್ಲಿ ಆ ಕೃಷ್ಣ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಪರಮಾತ್ಮನ ಮಹಿಮೆಯನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಯದಾಹ್ಯಧರ್ಮೇಣ ತಮೋಧಿಕಾ ನೃಪಾಃ ಜೀವಂತಿ ತತ್ರೈಷ ಹಿ ಸಾತ್ವತಃ ಕಿಲ ಧರ್ಮಂ ಭಗಂ ಸತ್ಯಮೃತಂ ದಯಾಮ್ಯ ಶೋಭವಾಯ ರೂಪಾಣಿ ತದ್ಯುಗೇ ಯುಗೇ. ಆ ಪರಮಾತ್ಮ ಧರ್ಮದ ಕಡೆಗಣನೆಯಾಗಿ ಅಧರ್ಮದ ಅಭಿವೃದ್ಧಿಯಾದಾಗ ರಾಜರೆಲ್ಲರೂ ಕೂಡ ತಮೋಗುಣದಿಂದ ಮುಂದುವರಿಯುವಾಗ ಪ್ರವೃತ್ತಿಯನ್ನು ಮಾಡುವಾಗ ಪರಮಾತ್ಮ ತಾನು ಯದುಕುಲದಲ್ಲಿ ಅವತಾರ ಮಾಡಿ ಬಂದು ಉತ್ತಮವಾದ ಧರ್ಮಸ್ಥಾಪನೆಯನ್ನು ಮಾಡಿದ್ದಾನೆ, ಯಶಸ್ಸನ್ನು ಕೊಟ್ಟಿದ್ದಾನೆ, ಉತ್ತಮವಾದ ಕಾರುಣ್ಯವನ್ನು ತೋರಿಸಿದ್ದಾನೆ. ಇದು ಒಂದು ಯುಗದಲ್ಲ, ಬೇರೆ ಬೇರೆ ಯುಗಗಳಲ್ಲಿ ಪರಮಾತ್ಮ ಈ ರೀತಿ ಅವತಾರವನ್ನು ಮಾಡ್ತಾನೆ ಅಂತ ಹೀಗೆ ಭಗವಂತನ ಒಂದಲ್ಲ ಎರಡಲ್ಲ ಇಲ್ಲೇ ಹೇಳ್ತಾರೆ. ಆ ವ್ರಜ ಸ್ತ್ರೀಯರು ನೂನಂ ವ್ರತಸ್ನಾನ ಹುತಾದಿನೇಶ್ವರ ಸಮರ್ಚಿತೋ ಯಸ್ಯ ಗೃಹೀತ ಪಾಣಿವಿಃ ಪಿಬಂತಿಯ ಸಖ್ಯ ಧರಾಮೃತಂ ಮುಹುಃ ವ್ರಜಸ್ತ್ರೀಯ ಮುಹುರ್ ಯದಾಶಯ. ಆ ವ್ರಜಸ್ತ್ರೀಯರಷ್ಟು ಪುಣ್ಯವಂತರು ಅಂಥೇಳಿ ಚಿಂತನೆ ಮಾಡ್ತಾರಂತೆ. ಅದೇ ರೀತಿ ಪರಮಾತ್ಮನ ಹೆಂಡಂದಿರು ಏತಾಃಪುರ ಸ್ತ್ರೀತ್ವಮವಾಪ್ತಯೇ ಸಮಂ ನಿರಸ್ತ ಶೋಕಂ ಬತ ಸಾಧು ಕುರುವತೆ ಯಾಸಾಂ ಗೃಹಾತ್ ಪುಷ್ಕರ ಲೋಚನಃ ಪತಿ ನಜಾತ್ವಪತ್ಯೈಕಾಕೃತಿಭಿಸ್ ಹೃದಯ ಸ್ಪೃಶನ್. ಪರಮಾತ್ಮನ ಒಂದು ಬಾರಿ ಸ್ಪರ್ಶ ಮಾಡಲಿಕ್ಕೆ ಆಗೋದಿಲ್ಲ, ಯಾರಿಗೂ ಹೃದಯದಲ್ಲೂ ಸ್ಪರ್ಶ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹದ್ದು ಗಂಡನನ್ನಾಗಿ ಪಡೀಲಿಕ್ಕೆ ಆ ಎಲ್ಲ ಪರಮಾತ್ಮನ ಅದೆಷ್ಟು ಪುಣ್ಯವನ್ನು ಮಾಡಿದ್ದಾರೆ ಅಂತ ಅಲ್ಲಿಯ ಸ್ತ್ರೀಯರು ಮಾತನಾಡ್ತಾರಂತೆ. ಹೀಗೆಲ್ಲ ಮಾತನಾಡೋ ಸಂದರ್ಭದಲ್ಲಿ ಪರಮಾತ್ಮ ಅವರೆಲ್ಲ ಅಷ್ಟು ಭಾವನೆ ತೋರಿಸ್ತಾ ಇದ್ದಾರೆ, ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ದೇವರೇನು ಮಾಡಬೇಕು, ನನಗೇನು ಸಂಬಂಧನೇ ಇಲ್ಲ ಅಂತ ಹೋಗ್ತಾ ಇಲ್ಲ. ಎಲ್ಲರನ್ನು ಕೂಡ ನಿರೀಕ್ಷಣೆಯನ್ನು ಅಭಿನಂದನ್ಸ ಸಸ್ಮಿತೇನ ಯೋಹರಿಹಿ. ಒಂದು ಬಾರಿ ನಗ್ತಾ ನಗ್ತಾ ಅವರನ್ನೆಲ್ಲರನ್ನು ನೋಡಿದಂತೆ, ಅಲ್ಲಿಗೆ ಅವರೆಲ್ಲ ಜೀವನ ಸಾರ್ಥಕ. ಅಜಾತಶತ್ರು ಪ್ರತನಾಂ ಗೋಪೀಥಾಯ ಮುರದ್ವಿಷಃ ಪರೇಭ್ಯ ಶಂಕಿತ ಸ್ನೇಹಾತ್ ಪ್ರಾಯುಂಕ್ತ ಚತುರಂಗಿಣಿ. ಈ ಸಂದರ್ಭದಲ್ಲಿ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಹೊರಟಿದ್ದಾನೆ. ಅವನಿಗೆ ಯಾರಾದರೂ ತೊಂದರೆ ಮಾಡಿಬಿಟ್ರೆ ಅದಕ್ಕೋಸ್ಕರ ಚತುರಂಗಬಲ ಸೈನ್ಯವನ್ನು ಕೊಟ್ಟು ಕಳಿಸಿದಂತೆ ಯುಧಿಷ್ಠಿರ. ಯಾರೇನೋ ತೊಂದರೆ ಮಾಡಿದರೆ ಅಂತ, ಯಾರು ಇಡೀ ಪಾಂಡವ ಸೇನೆಯನ್ನೇ ರಕ್ಷಣೆ ಮಾಡ್ತಾ ಇದ್ದ ಆ ಪರಮಾತ್ಮನ ರಕ್ಷಣೆಗಾಗಿ ಚತುರಂಗಬಲ ಸೈನ್ಯವನ್ನು ಕೊಟ್ಟು ಕಳಿಸಿದಂತೆ. ಹಾಗೆ ಎಷ್ಟೋ
ಆ ಊರಿನಿಂದ ಹಸ್ತಿನಾಪುರದಿಂದ ಊರ ಹೊರಗಿನವರೆಗೂ ಅದರ ದಾಟಿಯೂ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ಪರಮಾತ್ಮ ಹೇಳಿದಂತೆ ಸಾಕು, ಇನ್ನೆಲ್ಲರೂ ಕೂಡ ನೀವು ಇಲ್ಲಿಂದ ನಿಮ್ಮ ನಿಮ್ಮ ಮನೆಗೆ ತೆರಳಿರಿ, ನಾನು ಹೋಗಿ ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಅಥ ದೂರಾಗತಾನ್ ಶೌರಿಹಿ ಕೌರವಾನ್ ವಿದುರಾನ್ವಿತಾನ್ ಸನ್ನಿವರ್ತ್ಯ ದೃಢಂ ಸ್ನಿಗ್ಧಾನ್ ಪ್ರಾಯ ಸ್ವನಗರೀಂ ಪ್ರಿಯೈಹಿ. ಅವರನ್ನು ಬಲವಾಗಿ ಅವರನ್ನು ನಿಲ್ಲಿಸ್ತಾನೆ. ಅವ್ರು ಬರಲಿಕ್ಕೆ ತಯಾರೇ ಇಲ್ಲ, ಹೋಗ್ಲಿಕ್ಕೆ ತಯಾರಿಲ್ಲ. ಆಚಾರ್ಯರ ಚರಿತ್ರೆಯಲ್ಲೂ ಬರುತ್ತೆ. ಚಾತುರ್ಮಾಸ್ಯಕ್ಕೆ ಅಂತ ವಿಷ್ಣುಮಂಗಲದಲ್ಲಿ ಆಚಾರ್ಯರು ಕುಳಿತುಕೊಂಡ್ರೆ ಅಲ್ಲಿಂದ ನಾವು ಸ್ವಲ್ಪ ಸಂಚಾರಕ್ಕೆ ಹೋಗಿ ಬರ್ತೇನೆ ಅಂತಂದರೆ ರಾಜ ಬಿಡೋದೇ ಇಲ್ಲ. ರಾಜ್ಯ ಕಥಂಚಿನ್ನಿಕ್ಷಿಪ್ಯ ರಾಜಾನಂ ವಿರಹಾರ್ದಿತಂ ಅಂತಾರೆ. ಕಷ್ಟಪಟ್ಟು ರಾಜ್ಯದಲ್ಲಿ ಕೂಡಿಸಿ ನಾನು ಹೋಗಿ ಬರ್ತೇನೆ ಹೊರಟ್ರಂತ ಆಚಾರ್ಯರು. ಈ ರೀತಿಯಾದ ಪರಿಸ್ಥಿತಿಗಳಾಗತ್ತೆ. ಹೀಗೆ ಪರಮಾತ್ಮ ತಾನು ಗೋಪಿಕಾಸ್ತ್ರೀಯ ದ್ವಾರಕಾಪಟ್ಟಣಕ್ಕೆ ವೈಭವದಿಂದ ಬಂದಿದ್ದಾನೆ. ಇಲ್ಲಿ ಬಂದಾಗ ಇಲ್ಲಿ ವೈಭವ ಎಲ್ಲರಿಗೂ ಕೂಡ ಎಷ್ಟೋ ತಿಂಗಳಾದಮೇಲೆ ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ. ಇಲ್ಲಿ ಪರಮಾತ್ಮನ ಮಡದಿಯರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ವೈಭವದಿಂದ ಪರಮಾತ್ಮನ ಸ್ವಾಗತಕ್ಕೆ ಸಿದ್ಧರಾಗಿದ್ದಾರೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಆನಂದವಾಗ್ತಾ ಇದೆ. ಭಗವಂತನಿಗೆ ಸತ್ಕಾರ ಮಾಡಬೇಕು ಅಂತ ಏನೇನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಲ್ಲಿಯ ಸ್ತ್ರೀಯರು. ಆನರ್ತಾನ್ ಸೌಪೌರಜ್ಯ ಶ್ರದ್ಧಾನ್ ಜನಪದಾನ್ ಸ್ವಕಾನ್ ದದ್ಮೌ ದರವರಂ ತೇಷಾಂ ವಿಷಾದಂ ಶಮಯನ್ನಿವ. ತನ್ನ ನಗರಕ್ಕೆ ಬರುವ ಮುಂಚೆ ಬರ್ತಿದ್ದ ಹಾಗೇ ತನ್ನ ಶಂಖನಾದವನ್ನು ಮಾಡಿದ್ದಾನಂತೆ ಪರಮಾತ್ಮ. ಆ ನಾದವನ್ನು ಕೇಳ್ತಿದ್ದ ಹಾಗೆ ಎಲ್ಲರಲ್ಲಿಯೂ ಆನಂದ ಉಂಟಾಯಿತು, ಎಲ್ಲ ದುಃಖ ಪರಿಹಾರ ಆಯಿತು. ಆ ಪರಮಾತ್ಮ ಬಂದಿದ್ದಾನೆ ಅಂತ ಗೊತ್ತಾಗಿ ಎಲ್ಲರೂ ಕೂಡ ಆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಪರಮಾತ್ಮನಿಗೆ. ಹಾಗೆ ಎಲ್ಲ ಒಬ್ಬೊಬ್ಬರು ಕೂಡ ಏನೇನು ಮಾಡಿದರು, ಪ್ರದ್ಯುಮ್ನ ಏನು ಮಾಡಿದ, ಸಾಂಬ ಏನು ಮಾಡಿದ, ಅಲ್ಲಿದ್ದ ಸ್ತ್ರೀಯರು ಏನು ಮಾಡಿದ, ಪರಮಾತ್ಮನ ಹೆಂಡಂದಿರು ಏನು ಮಾಡಿದರು, ಹೀಗೆಲ್ಲ ಮಾಡ್ತಾ ರಾಜಮಾರ್ಗಂಗತೆ ಕೃಷ್ಣೇ ದ್ವಾರಕಾಯ ಕುಲಸ್ತ್ರೀಯ ಹರ್ಮ್ಯಾಣಿ ಆರುರು ವಿಪ್ರಾಹ ತದೀಕ್ಷಣ ಮಹೋತ್ಸವಾ. ರಾಜಮಾರ್ಗದಲ್ಲಿ ಕೃಷ್ಣ ಪರಮಾತ್ಮ ಬರ್ತಿದ್ದಾನೆ ಅಂತ ಗೊತ್ತಾಗಿ ಇಲ್ಲಿಯೂ ಕೂಡ ಎಲ್ಲರೂ ಉಪ್ಪರಿಗೆಯನ್ನೇರಿ ಅಲ್ಲಿ ಕುಳಿತಿದ್ದಾನಂತೆ ದ್ವಾರಕಾಪಟ್ಟಣದ ಸ್ತ್ರೀಯರೆಲ್ಲರೂ ಕೂಡ. ನಿತ್ಯಂ ನಿರೀಕ್ಷಮಾಣಾನಾಂ ಯದ್ಯಪಿ ದ್ವಾರಕೌಕಸಾಂ ನ ವಿದೃಪ್ಯಂತಿ ದೃಶಃ ಸ್ತ್ರೀಯೋ ಧಾಮಾಂಗಮಚ್ಯುತಂ. ವಾಸ್ತವಿಕವಾಗಿ ನಿತ್ಯ ನೋಡೋರಿಗೆ ಅಂತಹ ಪರಿನ ಆಕರ್ಷಣೆ ಆಗೋದಿಲ್ಲ. ಆದರೆ ಕೃಷ್ಣ ಪರಮಾತ್ಮನನ್ನು ನಿತ್ಯ ನೋಡುವ ದ್ವಾರಕಾಪಟ್ಟಣದ ಸ್ತ್ರೀಯರು ಮನುಷ್ಯರಿಗೂ ಕೂಡ ಎಷ್ಟು ನೋಡಿದರೂ ಸಾಕು ಅಂತ ಅನ್ನಿಸ್ತಾ ಇರಲಿಲ್ಲ, ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾ ಇತ್ತಂತೆ. ಆ ರೀತಿ ಪರಮಾತ್ಮನ ಸೌಂದರ್ಯ. ಶ್ರಿಯೋ ನಿವಾಸೋ ಯಸ್ಯೋರಃ ಪಾನಮಾತ್ರಂ ಮುಖಂ ದೃಶಾಂ ಬಾಹವೋ ಲೋಕಪಾಲಾನಾಂ ಸಾರಂಗಾಣಾಂ ಪದಾಂಬುಜಂ ಅಂತ ಹೇಳ್ತಾರೆ. ಲಕ್ಷ್ಮಿಗೆ ನಿತ್ಯ ನಿವಾಸನಾಗಿದ್ದರೂ ಕೂಡ ಆ ಪರಮಾತ್ಮನ ಸಾಮರ್ಥ್ಯ ಈ ರೀತಿಯಾಗಿದೆ. ಆ ಲಕ್ಷ್ಮೀದೇವಿಯು ಕೂಡ ಒಂದು ಕ್ಷಣವೂ ಪರಮಾತ್ಮನ ನೋಡದೇ ಇರಲಿಕ್ಕೆ ಇಷ್ಟಪಡೋದಿಲ್ಲ, ನೋಡ್ತಾನೇ ಇರಬೇಕು ಅಂತೇಳಿ ಯಾವಾಗಲೂ. ಹೀಗೆ ಅಥಾಭಿಷತ್ ಸ್ವಭವನಂ ಸರ್ವಕಾಮಮನುತ್ತಮಂ ಪ್ರಾಸಾದ ಯತ್ರ ಪತ್ನೀನಾಂ ಸಹಸ್ರಾಣಿ ಚ ಷೋಡಶ ಶತಮಷ್ಟೋತ್ತರಂ ಚೈವ ವಜ್ರವೈಡೂರ್ಯ ಮಂಡಿತಾ. ಪರಮಾತ್ಮ ಹೀಗೆ ಮೆರವಣಿಗೆಯ ಮೂಲಕ ಉತ್ಸವದಿಂದ ದ್ವಾರಕಾಪಟ್ಟಣವನ್ನು ಪ್ರವೇಶ ಮಾಡಿದ್ದಾನೆ. ಬಂದು ಎಲ್ಲ ತನ್ನ ತಂದೆ ತಾಯರಿಗೆ ನಮಸ್ಕಾರವನ್ನು ಮಾಡಿ ಎಲ್ಲ ಹಿರಿಯರಿಗೆ ಗೌರವವನ್ನು ಸಮರ್ಪಿಸಿ ಆಮೇಲೆ ತನ್ನ ಹೆಂಡಂದಿರ ಮನೆಗೆ ಹೋದಂತೆ, ತನ್ನ ಮನೆಗೆ ಬಂದಂತೆ. ಆ ತನ್ನ ಮನೆ ಅಂದರೆ ಹೇಗಿತ್ತು? ಆ ಭಗವಂತನ ಮಂದಿರದಲ್ಲಿ 16,108 ಜನರ ಮನೆಗಳಿದ್ವು. ಒಬ್ಬೊಬ್ಬರಿಗೆ ಒಂದೊಂದು ಪ್ರತ್ಯೇಕವಾದ ಮನೆಗಳು. ಆ ಎಲ್ಲ ಮನೆಗಳನ್ನು ಪರಮಾತ್ಮ ತಾನು ಪ್ರವೇಶ ಮಾಡಿದ್ದಾನೆ. ಪತ್ನ್ಯಃ ಪತಿಂ ಪ್ರೇಷ್ಯ ಗೃಹಾನುಪಾಗತಂ ವಿಲೋಕ್ಯ ಸಂಜಾತ ಮನೋ ಮಹೋತ್ಸವಾಃ ಉತ್ತಸ್ತುರಾರಾ ಸಹಸಾಸನಾಶ್ರಯಾಃ ಸಾಂಕಲ್ಪಿತ ವ್ರೀಡಿತ ಲೋಚನಾನನಾಃ. ಹೀಗೆ ಪರಮಾತ್ಮ ಬರ್ತಿದ್ದಾನೆ ಅಂತ ನೋಡಿ ಎಲ್ಲ ಹೆಂಡಂದಿರು ಕೂಡ ಉತ್ತಮ ಉತ್ಸಾಹದಿಂದ ಎದ್ದು ಬಂದು ಆ ಪರಮಾತ್ಮನನ್ನು ಆಲಿಂಗನ ಮಾಡಿಕೊಂಡಿದ್ದಾರೆ, ಅವನನ್ನು ಸ್ವಾಗತ ಮಾಡಿದ್ದಾರೆ. ಪ್ರೀತಿ ನಾಚಿಕೆ ಎಲ್ಲವೂ ಕೂಡ ಅವರಿಗೆ ಒಟ್ಟಿಗೆ ಅಲ್ಲಿ ಅಭಿವ್ಯಕ್ತವಾಗಿದೆ. ಹೀಗೆ ಅವರು ಮಾಡಿದಂತಹ ಆ ಭಗವಂತನ ಸೇವೆಯನ್ನು ಇಲ್ಲಿ ನಿರೂಪಣೆ ಮಾಡುತ್ತಾರೆ. ತಮ್ಮೇ ನಿರೇ ಕಲಾಮೂಢ ಸ್ತ್ರೈಣಂ ಚಾನುವ್ರತಂ ಹರೇ ಅಪ್ರಮಾಣವಿದೋ ಭರ್ತುರೀಶ್ವರಂ ಮತಯೋ ಯಥಾ. ಅದು ಕೊನೆಯಲ್ಲಿ ಸೂತಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ. ಭಗವಂತ 16,108 ಜನ ಸ್ತ್ರೀಯರನ್ನು ತಾನು ಸಂತೃಪ್ತಿಗೊಳಿಸ್ಬೇಕಲ್ಲ, ಎಷ್ಟು ದೊಡ್ಡ ಕೆಲಸ ಅದು. ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಉದ್ದಾಮ ಭಾವ ಪಿಶುನಾಮಲ ವಲ್ಗುಹಾಸ ವ್ರೀಡಾವಲೋಕ ವಿಹಿತ ಮದನೋಪಿ ಯಾಸಾಂ ಸಂಮುಖ್ಯ ಚಾಪಮಜಃ ಪ್ರಮದೋತ್ತಮಾಸ್ತಾಹ ಯಸ್ಯೇಂದ್ರಿಯಂ ವಿಮಥಿತುಂ ಕುಹಕೈರ್ನಶೇಕುಹು. ಆ ಕಾಮನು ಕೂಡ ಯಾರ ಮೇಲೆ ತನ್ನ ಪ್ರಯೋಗವನ್ನು ಮಾಡಲಿಕ್ಕೆ ಸೋತು ಹೋಗ್ತಾ ಇದ್ದ ಅಂತಹ ಸ್ತ್ರೀಯರವರೆಲ್ಲರೂ ಕೂಡ ಒಬ್ಬೊಬ್ಬರು ಸಾಮಾನ್ಯ ಅಲ್ಲ. ಅವರ ಮನಸ್ಥಿತಿ, ಪ್ರವೃತ್ತಿ, ಹಾವಭಾವಗಳು ಎಲ್ಲವೂ ಕೂಡ ಅಷ್ಟು ಉತ್ತಮ ಮಟ್ಟದ್ದಾಗಿತ್ತು. ಕಾಮನು ಕೂಡ ಸೋತು ಹೋಗ್ತಾ ಇದ್ದ. ಅಂತಹ ಸ್ತ್ರೀಯರು ಪರಮಾತ್ಮನ ಒಂದು ಮನಸ್ಸನ್ನು ಅಳ್ಳಾಡಿಸ್ಲಿಕ್ಕೆ ಸಮರ್ಥರಾಗಲಿಲ್ಲ ಅಂತ ಹೇಳ್ತಾರೆ.
ಯಸ್ಯೇಂದ್ರಿಯಂ ವಿಮತಿತು ಕುಹ ಕೈರ್ನ ಶೇಕುಹು. ಆ ಪರಮಾತ್ಮ ಮನಸ್ಸನ್ನು ತಮ್ಮ ವಶದಲ್ಲಿ ಇಟ್ಕೊಳ್ಬೇಕು, ತಾನು ಹೇಳ್ದಂಗೆ ಕೇಳಬೇಕು, ಇವರ ಹಾವಭಾವಕ್ಕೆ ಪರಮಾತ್ಮ ತಾನು ಕುಣಿಬೇಕು. ಆ ರೀತಿಯಾಗಿ ಮಾಡಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಅಂತಾರೆ. ಅಂದರೆ 16,108 ಜನ ಹೆಂಡಂದಿರನ್ನು ಇಟ್ಟುಕೊಂಡು ಅವರಿಗೆಲ್ಲ ಸಮಾಧಾನ ಮಾಡಿ ಸಂತೃಪ್ತಿಗೊಳಿಸಿ ಅವರೆಲ್ಲ ಸುಖವಾಗಿಟ್ಟು ಆದರೂ ಕೂಡ ಅವರ ಪ್ರಭಾವಕ್ಕೆ ತಾನು ಒಳಗಾಗಿಲ್ಲ ಅಂತಂದರೆ ಅದು ಪರಮಾತ್ಮನ ಸಾಮರ್ಥ್ಯ ಅನ್ನಬೇಕಾ, ಸ್ತ್ರೀಲೋಲುಪತೆ ಅನ್ನಬೇಕಾ? ನೀವೇ ಯೋಚನೆ ಮಾಡಿ ಅಂತಾರೆ ಸೂತ ಪ್ರಾಣಿಕರು. ತಮ್ಮೇನಿರೆ ಕೆಲವರೆಲ್ಲ ಮೂಢರು ಹೇಗಿರ್ತಾರೆ, ಸ್ತ್ರೈಣಂಚ ಅನುವ್ರತಂ ಹರೇಹೇ, ಅವನನ್ನು ಸ್ತ್ರೀಲೋಲ ಅಂತ ಕರೀತಾರೆ. ಈ ರೀತಿಯಾಗಿ ಬದುಕುವ ಪರಮಾತ್ಮನ ಸ್ತ್ರೀಲೋಲ ಅಂತ ಯಾರ್ಯಾರು ಕರೀಲಿಕ್ಕೆ ಸಾಧ್ಯ ಇದೆಯಾ? ಅಪ್ರಮಾಣವಿದೋ ಭರ್ತುಹು, ಅವರೆಲ್ಲ ಅಪ್ರಮಾಣವಿದರು, ಪ್ರಮಾಣವನ್ನು ಸರಿಯಾಗಿ ತಿಳಿದಂಥವರಲ್ಲ. ಆದ್ದರಿಂದ ಪರಮಾತ್ಮನ ಬಗ್ಗೆ ಸರಿಯಾದ ರೀತಿಯಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ಭಗವಂತ ಅವರ ಮೇಲೆ ಕಾರುಣ್ಯದಿಂದ ಅವರ ಜೊತೆ ತಾನು ವಿಹಾರವನ್ನು ಮಾಡಿದ್ದೇ ಹೊರತು ಭಗವಂತನಿಗೆ ಅದರಿಂದ ಯಾವುದೇ ರೀತಿಯಾದ ಪ್ರಯೋಜನವಿಲ್ಲ ಅಂತನ್ನೋದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾರೆ. ಇಲ್ಲಿಗೆ ದಶಮಾಧ್ಯಾಯ ಸಮಾಪ್ತವಾಗಿದೆ. ಇನ್ನೂ ಉಳಿದ ಅಧ್ಯಾಯಗಳಿದೆ. ನಾಳೆ ಮತ್ತು ನಾಡಿದ್ದು 2 ದಿವಸಗಳಲ್ಲಿ ಅದನ್ನು ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ ಯಥಾಮತಿಯಾಗಿ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯ